ಓಕೆ, ನೀವು ಹಿಂದಿನ ತರಗತಿಯಲ್ಲಿ ಏನಾಗುತ್ತೆ ಅಂದರೆ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ದೈಹಿಕ ಶಿಕ್ಷಣದ ಬೆಳವಣಿಗೆ ಸ್ವತಂತ್ರ ನಂತರ ಹೇಗಿತ್ತು, ಬ್ರಿಟಿಷ್ ಕಾಲದಲ್ಲಿ ದೈಹಿಕ ಶಿಕ್ಷಣನ ಹೇಗೆ ಪಾಶ್ಚಿಮಾತ್ಯಕರಣ ಮಾಡಿದ್ರು ಅದೆಲ್ಲ ಇತ್ತು. ಈಗ ನಿಮಗೆ ಏನಾಗಿದೆ ಅಂದರೆ ವಾಲಿಬಾಲ್ ಇಟ್ಟಿದ್ರು. ಎರಡನೇ ಚಾಪ್ಟರ್ ಅದು ವಾಲಿಬಾಲ್. ನೀವು ಹಿಂದಿನ ತರಗತಿಯಲ್ಲಿ ವಾಲಿಬಾಲ್ ಬಗ್ಗೆ ಏನಾಗುತ್ತೆ, ಅದರ ಇತಿಹಾಸ ಅರ್ಥ ಆಯ್ತಾ, ಅದರ ನಿಯಮಗಳು, ಅಂಕಣಗಳ ಪರಿಚಯ ಇವೆಲ್ಲ ತಿಳ್ಕೊಂಡಿದ್ದೀವಿ. ನೀವು 9ನೇ ತರಗತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ವಾಲಿಬಾಲ್ ಆಟದಲ್ಲಿ ಗೆಲ್ಲಬೇಕಂದ್ರೆ ತಂತ್ರಗಳು ಹೇಗಿರಬೇಕು ಅರ್ಥ ಆಯ್ತಾ, ವಾಲಿಬಾಲ್ ಆಟಗಾರನ ಒಂದು ಫಿಟ್ನೆಸ್ ಹೇಗಿರಬೇಕು, ಅವನ ಅರ್ಹತೆ ಏನಿರಬೇಕು ಇವೆಲ್ಲ ಇದೆ. ಅದಾದಮೇಲೆ ವಾಲಿಬಾಲ್ ಆಟದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯಗಳ ಪ್ರಶಸ್ತಿಗಳು ಮತ್ತು ಟ್ರೋಫಿಗಳು ಏನೇನಿದ್ದಾವೆ ಅಂತ ಇಟ್ಟಿದ್ದಾರೆ. ನೀವು ಹಿಂದಿನ ತರಗತಿಯಲ್ಲಿ ವಾಲಿಬಾಲ್ ಬಗ್ಗೆ ಇತಿಹಾಸ ತಿಳ್ಕೊಂಡಿದ್ದೀವಿ ಅರ್ಥ ಆಯ್ತಾ. ವಾಲಿಬಾಲ್ ಇತಿಹಾಸದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವ ಇದರದ್ದು ವಾಲಿಬಾಲ್ ಯಾವ ಆಟದ ಯಾವ ಇದರಲ್ಲಿ ಕಂಡುಹಿಡಿದಿದ್ದು ಅಮೆರಿಕದ ವಿಲಿಯಂ ಟಿ ಮಾರ್ಗನ್ ಅವರು 1895ರಲ್ಲಿ ಫಸ್ಟ್ ಇದನ್ನ ಕಂಡುಹಿಡಿದು ಇದು ಮನರಂಜನೆಗೋಸ್ಕರ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಎರಡು ಆ ಕಡೆ ನಟ್ಟು ಇಟ್ಕಟ್ಬಿಟ್ಟು ದಾರ ಕಟ್ಕೊಂಡು ಅರ್ಥ ಆಯ್ತಾ, ಒಂದು ಬಟ್ಟೆ ಕಟ್ಟಿದ ಇದನ್ನ ಮಾಡ್ಕೊಂಡು ಹಿಂಗೆ ಆ ಕಡೆ ಈ ಕಡೆ ಪಾಸ್ ಮಾಡ್ತಾರೆ ಅರ್ಥ ಆಯ್ತಾ. ಈಗ ಇದು ಕೂಡ ಏನಾಗುತ್ತೆ ಅಂದ್ರೆ ತಂತ್ರಗಾರಿಕೆಗೆ ಬರ್ಬೇಕಾದ್ರೆ ನೋಡಿ, ಥ್ರೋಬಾಲ್ ಎಸ್ಬೇಕಾದ್ರೆ ಹಿಡಿಬೇಕು ಎಸಬೇಕು, ಹಿಡಿಬೇಕು ಎಸಬೇಕು, ಈ ತರ ಮಾಡ್ತಾರೆ. ಕ್ರಮೇಣ ಏನಾಗುತ್ತೆ ಅಂದ್ರೆ ಮನರಂಜನೆಗೋಸ್ಕರ ಈ ಆಟವನ್ನ ಆಡ್ತಾ ಇದ್ರು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ಎದುರಾಳಿ ತಂಡಗಳಿಗೆ ಅಂಕಣದ ಕಳಿಸೋದು ಇದೆಲ್ಲ ಮಾಡ್ತಾ ಇರ್ತಾರೆ ಅರ್ಥ. ಇದು ವಾಲಿಬಾಲ್ ಆಟದ ಪ್ರಪ್ರಥಮ ಒಂದು ಇದು ಆಟ. ಇದು ನೋಡಿ, ಓಲಿಯಾಕ್ ದ ಮ್ಯಾಚೆಸ್ಟರ್ ಅನ್ನೋದ್ರಲ್ಲಿ ಫೆಬ್ರವರಿ 9ರಲ್ಲಿ ಏನಾಗುತ್ತೆ ಅಂದ್ರೆ 1895ರಲ್ಲಿ ಈ ಆಟ ಪ್ರಾರಂಭ ಆಗಿ ಪಡೆದಿದೆ. ನೋಡಿ, 1896ರಲ್ಲಿ ವಾಲಿಬಾಲ್ ಅಂತ ಫಸ್ಟ್ ಹೆಸರು ಏನಿತ್ತು, ಅಂತ ಕರಿತಾ ಇದ್ರು. ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಾಕ್ಟರ್ ಆಲ್ಸ್ಪೆಂಡ್ ಅನ್ನೋರು ಏನ್ ಮಾಡ್ತಾರೆ, ವಾಲಿಬಾಲ್ ಅಂತ ಹೇಳಿ ಹೆಸರನ್ನ ಬದಲಾಯಿಸ್ತಾರೆ. ಈ ಆಟವನ್ನು ಏನಾಗುತ್ತೆ ಅಂದ್ರೆ ಕ್ರಮೇಣ ಆಗುತ್ತೆ ಅಂದ್ರೆ ನೋಡಿ, ಯಾವ್ದಾರ ಒಂದು ಆಟ ಪ್ರಚಲಿತ ಆಗ್ಬೇಕಂದ್ರೆ ನೋಡ್ಲಿ, ನಿಮ್ ಕಡೆ ಎಲ್ಲ ಓರಿ ಎಲ್ಲ ಮಾಡಿಸ್ತಾರೆ ನೋಡಿದಿಲ್ಲ, ಹಂಗೆ ಅಮೆರಿಕದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಹಿಂದೂ ರಾಷ್ಟ್ರ, ನಮ್ದು ಯಾವುದು ಹಿಂದೂ ರಾಷ್ಟ್ರ, ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ರಿಶ್ಚಿಯನ್ ಜಾಸ್ತಿ ಇರ್ತಾರೆ. ಅದಕ್ಕೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಏನ್ ಮಾಡ್ತಾರೆ ಅಂದ್ರೆ ವಾಲಿಬಾಲ್ ಆ ಕಡೆ ಈ ಕಡೆ ಪ್ರಚಾರ ಮಾಡೋದ್ರಲ್ಲಿ ಏಕೈಕ ಇದಾಗುತ್ತೆ. ಅದೇನಾಗುತ್ತೆ, ಕಾಲಕ್ರಮೇಣ ಆಗುತ್ತೆ ಅಂದ್ರೆ ಒಂದೇ ಸ್ಪರ್ಶದಲ್ಲಿ ವಾಲಿಬಾಲ್ ಆ ಕಡೆ ಈ ಕಡೆ ಎಸ್ತಾ ಇರ್ತಾರೆ. ಅದಾದ್ಮೇಲೆ ನೋಡಿ, 1916ರಲ್ಲಿ ಒಂದ್ ಕಡೆ ಒಂದು ಅಂಕಣ ಅಂತ ಹೇಳಿದ್ರೆ ನೋಡಿ, ಅಂಕಣದ ಉದ್ದ ಎಷ್ಟಿರುತ್ತೆ, ಅಂಕಣದ ಉದ್ದ ಎಷ್ಟಿರುತ್ತೆ, 9 ಮೀಟರ್ ಅಗಲ ಅರ್ಥ ಆಯ್ತಾ. ಉದ್ದ ಎಷ್ಟಿರುತ್ತೆ, 18 ಮೀಟರ್ ಉದ್ದ ಇರುತ್ತೆ ಅರ್ಥ ಆಯ್ತಾ. ಇದು ನೋಡಿ, ಕಾಲಕ್ರಮೇಣ ನಿಯಮಗಳು ಬದಲಾವಣೆ ಆಗ್ತಾ ಇರ್ತದ್ರೆ ನೋಡಿ, ಒಂದು ಸ್ಪರ್ಶ ಇದ್ದಿದ್ದು 3 ಸ್ಪರ್ಶವಾಗಿ 1916ರಲ್ಲಿ ಕನ್ವರ್ಟ್ ಆಗ್ತದೆ. ಇದು ಕೂಡ ಏನಾರ ಒಂದು ಆಟ ಆಡ್ಬೇಕಾದ್ರೆ ಸ್ಕಿಲ್, 3 ಟಚ್ ಅಲ್ಲಿ ಹೆಂಗೆ ಪಾಸ್ ಮಾಡಬೇಕು, ಹೆಂಗೆ ನಾವು ಟಚ್ ಮಾಡಬೇಕು, ಎಲ್ಲಿ ಗ್ಯಾಪ್ ಹಾಕ್ಬೇಕು, ಇದು ಒಂದು ತಂತ್ರಗಾರಿಕೆಯಲ್ಲಿ ಕೂಡ ಇದು ಬರ್ತದೆ. 1947ರಲ್ಲಿ ಏನಾಗುತ್ತೆ ಅಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅನ್ನೋದು 1900 ಬರುತ್ತೆ. ಅದು ಏನಾಗುತ್ತೆ ಅಂದ್ರೆ ಈ ವಾಲಿಬಾಲ್ ಆಟದ ರೂಪರೇಷೆಗಳು, ನಿಯಮಗಳು, ತಂತ್ರಗಾರಿಕೆಗಳನ್ನೆಲ್ಲ ಅವು ರೂಪಿಸ್ತಾ ಇರ್ತವೆ. ಇದು ಕೂಡ 1961ನೇ ಟೋಕಿಯೋ ಒಲಿಂಪಿಕ್ ನಲ್ಲಿ ಏನೋ ಇದಕ್ಕೆ ಒಲಿಂಪಿಕ್ ಸೇರಿಸ್ತದೆ. ಟೋಕಿಯೋದಲ್ಲಿ ನಡೆದಂತ 1964ರಲ್ಲಿ ನಡೆದಂತ ಟೋಕಿಯೋ ಒಲಿಂಪಿಕ್. ಈಗ 2024ರಲ್ಲಿ ಕೂಡ ಒಲಿಂಪಿಕ್ ಕ್ರೀಡೆಕೂಟ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಇದೇ ತಿಂಗಳು ಪ್ರಾರಂಭ ಆಗಿದೆ, ಇನ್ನು ಗೊತ್ತಿಲ್ಲ. ಪ್ಯಾರಿಸ್ ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನೋಡಿ, ಒಲಿಂಪಿಕ್ ಕ್ರೀಡಾಕೂಟ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾದ ಒಂದು ಕ್ರೀಡಾಕೂಟ ವಿಶ್ವದಲ್ಲಿ ನಡೆದಲ್ಲ. ನಮ್ದು ಎಷ್ಟು ಖಂಡಗಳಿದಾವೆ, ಖಂಡಗಳು ಎಷ್ಟಿದಾವೆ, ಕಾಂಟಿನೆಂಟ್ಸ್ ಅಂತಾರಲ್ಲ, 7 ಖಂಡಗಳಿದಾವೆ. ಅದರಲ್ಲಿ 5 ಖಂಡಗಳು ಸೇರಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ವಿಶ್ವದ ಅತ್ಯಂತ ಶ್ರೇಷ್ಠ ಕ್ರೀಡಾಕೂಟ ಆಗ್ತಾ ಇರುತ್ತೆ ಅರ್ಥ ಆಯ್ತಾ.
ಇದಾದ್ಮೇಲೆ ನಡೀಲಿ. ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಡೀತದೆ. ನೀವು ನಾಳೆ ಏನಾದ್ರು ಪ್ರಾಜೆಕ್ಟ್ ಏನಾದ್ರು ಮಾಡ್ಬೇಕಾದ್ರೆ ಅದನ್ನೆಲ್ಲ ವಿಷಯಗಳು ನಮ್ಮ ಭಾರತದಲ್ಲಿ ಯಾರ್ಯಾರು ಕಳಿಸಿದ್ದಾರೆ, ಯಾವ ಗೇಮ್ ಪ್ರತಿನಿಧಿಸಿದ್ದಾರೆ ಇದೆಲ್ಲ ತಿಳ್ಕೊಬರಿ ಬೇಕಾದ್ರೆ. ಈಗ ವಾಲಿಬಾಲ್ ತಂತ್ರಗಾರಿಕೆ ಏನಿರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ವಾಲಿಬಾಲ್ ಆಟದಲ್ಲಿ ಏನಾಗ್ತದೆ ಅಂತಂದ್ರೆ ನೋಡಿ 18 ಮೀಟರ್ ಉದ್ದ 9 ಮೀಟರ್ ಅಗಲ ಇರುತ್ತೆ. ಇದ್ರ ಮಧ್ಯೆ ಆಯ್ತು ಏನ್ ಹೇಳ್ತಾರೆ, ಸೈಡ್ ಲೈನ್ ಅಂತಾರೆ. ಏನ್ ಹೇಳ್ತಾರೆ, ಸೈಡ್ ಲೈನ್. ಇವೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಒಂದು ಆಟವನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಇವೆಲ್ಲ ಬ್ಯಾಟರ್ ಆಗ್ತಾ ಇರ್ತವೆ. ಅರ್ಥ ಆಯ್ತಾ? ಇದಕ್ಕೆ ಏನ್ ಹೇಳ್ತಾರೆ, ಎಂಡ್ ಲೈನ್ ಅಂತಾರೆ, ಕೊನೆಯ ಗೆರೆ. ಅರ್ಥ ಆಯ್ತಾ? ಇದಕ್ಕೆ ಸೆಂಟರ್ ಲೈನ್ ಅಂತಾರೆ. ನೋಡಿ, ಸೆಂಟ್ರಲ್ ಲೈನ್ ಇಂದ 3 ಮೀಟರ್ ಉದ್ದಕ್ಕೆ ಒಂದು ಅಟ್ಯಾಕ್ ಲೈನ್ ಇರುತ್ತೆ. ಏನ್ ಹೇಳ್ತಾರೆ, ಅಟ್ಯಾಕ್ ಲೈನ್ ಅಥವಾ ಆಕ್ರಮಣ ಗೆರೆ. ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಇರುತ್ತೆ. ಇದು ಯಾಕೆ ಗುರುತಿರ್ತಾರಪ್ಪ ಅಂತ ಹೇಳಿದ್ರೆ ನೋಡಿ, ವಾಲಿಬಾಲ್ ಆಟದಲ್ಲಿ ಫ್ರೆಂಡ್ಸ್ ಅವರು ಮತ್ತೆ ನೋಡಿ ಮುಂದಿನ ಅಂಕಣ ಮತ್ತೆ ಹಿಂದಿನ ಅಂಕಣ ಅಂತ 2 ಗುರುತಿರ್ತಾರೆ. ಇದು 3 ಮೀಟರ್ ಇರುತ್ತೆ, ಇದು ಹಿಂದಿನ ಎಷ್ಟಿರುತ್ತೆ, 6 ಮೀಟರ್ ಇರುತ್ತೆ. ಅಲ್ಲಿಗೆ ಎಷ್ಟಾಯ್ತು, 9 ಮೀಟರ್. ಅರ್ಥ ಆಯ್ತು? ಆಟವನ್ನ ಗೆಲ್ಲಬೇಕು ಅಂದ್ರೆ ಒಂದು ತಂತ್ರಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಆಟದ ನಿಯಮಗಳು ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಒಂದು ಎಕ್ಸ್ಟೆನ್ಷನ್ ಲೈನ್ ಅಂತ ಇರುತ್ತೆ. 1.75 ಮೀಟರ್ ಇರುವಂತ ಎಕ್ಸ್ಟೆನ್ಷನ್ ಲೈನ್ ಇರುತ್ತೆ. ಅರ್ಥ ಆಯ್ತಾ? 15 ಸೆಂಟಿಮೀಟರ್ ಇರುವಂತ ಡಾಟ್ಸ್ ಮತ್ತೆ 20 ಸೆಂಟಿಮೀಟರ್ ಇರುವಂತ ಗ್ಯಾಪ್. ಹೀಗೆ 5 ಸೆಂಟಿಮೀಟರ್ ದಪ್ಪದಲ್ಲಿ ಎಲ್ಲಾ ಅಂಕಣ ಕೂಡ ಎಷ್ಟಾಗಿರುತ್ತೆ ಅಂದ್ರೆ ವಿತಿನ್ ಒಂದು ಕೋರ್ಟ್ ಅಲ್ಲಿ ಅರ್ಥ 5 ಸೆಂಟಿಮೀಟರ್ ದಪ್ಪ ಇರುವಂತ ಲೈನ್ ಅನ್ನು ಎಳೆದಿರ್ತಾರೆ. ಇದು ಕೋರ್ಟ್ ಅಲ್ಲೇ ಇರುತ್ತೆ. ಅರ್ಥ ಕೋರ್ಟ್ ಒಳಗೇನೆ ಇರುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಎಲ್ಲಾ ಬಾಲು ಕೂಡ ನೋಡಿ, ಬಾಲ್ ಆನ್ ದ ಲೈನ್ ಗುಡ್ ಅಂತ ಹೇಳ್ತೀವಲ್ವಾ, ಅದಕ್ಕೆ ಲೈನ್ ಕೂಡ 5 ಸೆಂಟಿಮೀಟರ್ ಇದು ಕೂಡ 9 ಮೀಟರ್ ಇರುವಂತ ಕೋರ್ಟ್ ಒಳಗೆ ಸೇರ್ಕೊಂಡಿರುತ್ತೆ. ಈ ಎಕ್ಸ್ಟೆನ್ಷನ್ ಲೈನ್ ಯಾಕೆ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ನೋಡಿ, ಈ ಬ್ಯಾಕ್ ಜೋನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಂಬರ್ ಕೊಡ್ತೀವಿ, 1 2 3 4 5 6. ಇವು ಕ್ಷೇತ್ರಗಳು ಅಂತ. ಇದು ಯಾಕೆ ಇದು ಮಾಡ್ತೀವಿ ಅಂದ್ರೆ ರೊಟೇಷನ್ ಆಗ್ಬೇಕಾದ್ರೆ, ವಾಲಿಬಾಲ್ ಆಡ್ಬೇಕಾದ್ರೆ ರೊಟೇಷನ್ ಮಾಡ್ತಾ ಇರ್ತೀವಿ. ಅದಕ್ಕೆ ಗಡಿಯಾರದ ಆಕಾರದಲ್ಲಿ ತಿರುಗ್ತಿರ್ತದೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಮಾಡ್ತೀವಿ ಈ ಕ್ಷೇತ್ರವನ್ನ ಏನ್ ಮಾಡ್ತೀವಿ, ಆಂಟಿ ಕ್ಲಾಕ್ ವೈಸ್ ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಾ? 1 2 3. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಇಲ್ಲಿ ಎಕ್ಸ್ಟೆನ್ಷನ್ ಲೈನ್ ಇರುತ್ತೆ. ಇಲ್ಲಿ ಸೇಮ್ ಅದೇ ರೀತಿ 1.75 ಮೀಟರ್ 15 ಸೆಂಟಿಮೀಟರ್ ಇರುವಂತ ಡಾಟ್ ಮತ್ತೆ 20 ಸೆಂಟಿಮೀಟರ್ ಇರುವ ಗ್ಯಾಪ್. ಇದಕ್ಕೆ ಸರ್ವಿ ಕ್ಷೇತ್ರ ಅಂತ ಕರಿತೀವಿ. ಏನ್ ಹೇಳ್ತೀವಿ, ಸರ್ವಿ ಕ್ಷೇತ್ರ. ಯಾಕೆಂದ್ರೆ ಮುಂದೆ ಆಟ ಆಡ್ಬೇಕಾದ್ರೆ ತಂತ್ರಗಾರಿಕೆ ಹೇಗೆ ರೂಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಹೇಳ್ತಾರೆ, ಸರ್ವಿ ಕ್ಷೇತ್ರ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದು ಎಕ್ಸ್ಟೆನ್ಷನ್, ಇದು ಫ್ರಂಟ್ ಚೋನು ಮತ್ತೆ ಇದು. ಹೀಗೆ ಅದಾದ್ಮೇಲೆ ನಟ್ಟಿನ ಹೈಟ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 2.43 ಇರುತ್ತೆ. ಎಷ್ಟಿರುತ್ತೆ, 2.43 ಮೀಟರ್. ಪುರುಷರಿಗೆ ಎಷ್ಟಿರುತ್ತೆ, 2.43 ಇರ್ತದೆ. ಹುಡುಗಿ ಗರ್ಲ್ಸ್ಗೆ ಮತ್ತೆ ಜೂನಿಯರ್ ಬಾಯ್ಸ್ಗೆ 2.24 ಇರುತ್ತೆ. ಎಷ್ಟಿರುತ್ತೆ, 2.24. ನೋಡಿ ನಟ್ ಇದೆಯಲ್ಲ, ಇಲ್ಲಿ ನೋಡಿ, ವಾಲಿಬಾಲ್ ಅಂಕಣ 9 ಮೀಟರ್ ಇದ್ರೆ ಆ ಕಡೆಯಿಂದ ಅರ್ಧ ಮೀಟರ್, ಈ ಕಡೆಯಿಂದ ಅರ್ಧ ಮೀಟರ್ ಪೋಲ್ ನಟ್ಟಿರ್ತಾರೆ. ಏನಿಟ್ಟಿರ್ತಾರೆ, ಪೋಲ್. ಇದು ಒಂದು ಗೋಲಾಕಾರ ಆಗಿರುವಂತ ಒಂದು ಕಂಬವನ್ನು ನಟ್ಟಿ ಇದಕ್ಕೆ ನಟ್ಟನ್ನ ಬಿಗಿ ಮಾಡ್ತಾರೆ, ಜಾಳಿಗೆ ಅಂತ ಕರಿತೀವಿ. ಈ ನಟ್ ಎಷ್ಟಿರಪ್ಪ ಅಂದ್ರೆ 1 ಮೀಟರ್ ಅಗಲ ಇದ್ರೆ, ಅರ್ಥ ಆಯ್ತಾ, ನಟ್ಟು 9.5 ಮೀಟರ್ ಇಂದ ಅರ್ಥ ಆಯ್ತಾ 10 ಮೀಟರ್ ಉದ್ದ ಇರುತ್ತೆ. ಎಷ್ಟಿರುತ್ತೆ, 9.5 ಮೀಟರ್ ಉದ್ದ ಇರುತ್ತೆ. ನೋಡಿ, ಇದ್ರ ಜೊತೆಗೆ ಇನ್ನೊಂದು ಎಕ್ವಿಪ್ಮೆಂಟ್ ಬಳಸ್ತಾ ಇರ್ತಾರೆ, ಆಂಟೆನಾ ಅಂತ ಕರೀತಾರೆ. ಆಂಟೆನಾ ಅಂತ ಹೇಳಿದ್ರೆ ನೋಡಿ, ನಟ್ ಹಿಂಗ್ ಉದ್ದ ಇದ್ರೆ ಏನೋ ನಾವು 9 ಮೀಟರ್ ಕರೆಕ್ಟಾಗಿ ಇದು ನಟ್ ಉದ್ದ ಎಷ್ಟಿರುತ್ತೆ, 5 ಇರುತ್ತೆ. ಅದ ಅರ್ಥ ಆಯ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕು, ಅಂಕಣ ಎಷ್ಟಿದೆ, 9 ಮೀಟರ್ ಇದೆ. 9 ಮೀಟರ್ ನೇರವಾಗಿ ಏನಾಗುತ್ತೆ, ನಟ್ಟಿಗೆ ಲಂಬವಾಗಿ ಅರ್ಥ ಆಯ್ತಾ 1.80 ಇರುವಂತ ಮೀಟರ್ ಇರುವಂತ ಒಂದು ಆಂಟೆನಾ ಕಟ್ತಾ ಇರ್ತಾರೆ. ಅರ್ಥ ಆಯ್ತಾ? ಆಂಟೆನಾದ ಉದ್ದೇಶ ಅಂತ ಹೇಳಿದ್ರೆ ಸರ್ವಿಸ್ ಮಾಡಿದ ಬಾಲು, ಆಟ ಆಡದ ರ್ಯಾಲಿ ಆಗಿರೋಂಥ ಬಾಲು ವಿತಿನ್ ಆಂಟೆನಾದೊಳಗೆ 9 ಮೀಟರ್ ಒಳಗೆ ಹೋಗ್ಬೇಕು ಅಂತ ಅದರ ಉದ್ದೇಶದಿಂದ ಏನಾಗುತ್ತೆ, ಆಂಟೆನಾನ ಕಟ್ಟಿರ್ತಾರೆ. ಅದಲ್ವಾ? ಈ
ನಿಯಮಗಳೇನಪ್ಪ ಅಂತ ಹೇಳಿದ್ರೆ ನಾವು ಅವಾಗ ಹೇಳಿದ್ರೆ ಒಂದು ಆಟವನ್ನ ಗೆಲ್ಬೇಕಾದ್ರೆ ನಿಮ್ಗೆ 9ನೇ ಕ್ಲಾಸಲ್ಲಿ ತಂತ್ರಗಾರಿಕೆ ಹೇಗೆ ರೂಪಿಸ್ಬೇಕು ಅಂತ ಹೇಳಿದ್ರೆ ಕೆಲವ್ರಿಗೆ ಏನಾಗುತ್ತೆ ಸನ್ಲೈಟ್ ಇರುತ್ತೆ, ಕರೆಕ್ಟ್, ಕೆಲವರಿಗೆ ಕೋರ್ಟ್ ಚೆನ್ನಾಗಿರಲ್ಲ. ಈಗ ನಾವು ಬೆಸ್ಟ್ ಆಫ್ 3 ಆಡ್ತೀವಿ, ಬೆಸ್ಟ್ ಆಫ್ 5 ಆಡ್ತೀವಿ. ಫಸ್ಟ್ ನಾವು ಆಡ್ಬೇಕಾದ್ರೆ ನೋಡಿ ಒಂದು ಆಟ ಆದ್ಮೇಲೆ ಇನ್ನೊಂದು ಕಡೆ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ನೋಡಿ ನಾಣ್ಯವನ್ನ ಚಿಮ್ಬಿಟ್ಟು ಏನ್ ಮಾಡ್ತೀವಿ ನಾವು ಕೋರ್ಟ್ ಬೇಕಾ ಸರ್ವಿಸ್ ಬೇಕಂತ ಆಡ್ತಾ ಇರ್ತೀವಿ. ಏನ್ ಮಾಡ್ತೀವಿ ಕೋರ್ಟ್ ಬೇಕಾ ಮತ್ತೆ ಸರ್ವಿಸ್ ಬೇಕಂತ. ನಾವು ಅಕಸ್ಮಾತ್ ಸರ್ವಿಸ್ ತಗೊಂಡ್ರೆ ಏನಾಗುತ್ತೆ, ಸರ್ವಿಸ್ ಮಾಡೋರು ಚೆನ್ನಾಗಿದ್ರೆ ನಾವು ಫಸ್ಟ್ ಸರ್ವಿಸ್ ತಗೊಂಡ್ತೀವಿ. ಸರ್ವಿಸ್ ಎಲ್ಲಿಂದ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ಷೇತ್ರದಿಂದ ಮಾಡ್ತಾರೆ. ನೀವು 9ನೇ ಕ್ಲಾಸ್ 1ನೇ ಪಾಯಿಂಟ್ ಮಾಡ್ತಾ ಇದ್ದೀವಿ. ಈ ಸರ್ವಿಸ್ ಮಾಡ್ಬೇಕಾದ್ರೂ ಕೂಡ ಅರ್ಥ ಇದೆ, ಬೇರೆ ಬೇರೆ ತಂತ್ರಗಳು ಇರ್ತವೆ. ಒಂದು ಸರ್ವಿಸ್ ನಿಮ್ ಕ್ಷೇತ್ರಗಳು ಅಂತಿದ್ರೆ ನೋಡಿ ಕೆಲವರು ಸೈಡ್ ಆರ್ಮ್ ಸರ್ವಿಸ್ ಮಾಡ್ತಾರೆ ಈಸಿಯಾಗಿ, ಅಂಡರ್ ಆರ್ಮ್ ಸರ್ವಿಸ್ ಮಾಡ್ತಾರೆ, ಕೆಲವರು ಏನೋ ಶಾರ್ಟ್ ಸರ್ವಿಸ್ ಅಥವಾ ಟೆನ್ನಿಸ್ ಸರ್ವಿಸ್ ಮಾಡ್ತಾರೆ, ಕೆಲವರು ಫ್ಲೋಟಿಂಗ್ ಸರ್ವಿಸ್ ಮಾಡ್ತಾರೆ, ಕೆಲವರು ಜಂಪ್ ಮಾಡಿ ಸರ್ವಿಸ್ ಮಾಡ್ತಾರೆ. ಇದು ಒಂದು ಸ್ಕಿಲ್. ಈ ತಂತ್ರಗಾರಿಕೆಯನ್ನ ಮಾಡ್ಬೇಕಾದ್ರೆ ನಾವು ಯಾರು ವೀಕ್ ಇರ್ತದೆ, ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿಗೆ ನಾವು ನೋಡಕ್ಕೆ ತಂತ್ರಗಾರಿಕೆ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ ಸ್ಮ್ಯಾಶ್ ಮಾಡ್ತಾ ಇರ್ತೀವಿ, ಸರ್ವಿಸ್ ಮಾಡ್ತಾ ಇರ್ತೀವಿ. ಇದು ಒಂದು ತಂತ್ರ. ಸರ್ವಿಸ್ ಮಾಡೋದು ಒಂದು ತಂತ್ರಗಾರಿಕೆ. ಈಸಿ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಬಾಲು. ಅದಕ್ಕೆ ನಾವೇನ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಜೋರ್ ಮಾಡ್ಕೊಂಡು ಅದಕ್ಕೆ ಸರ್ವಿಸ್ ಮಾಡ್ತಾ ಇರ್ತೀವಿ. ಸೈಡ್ ಆರಾಮ್ ಮಾಡಿದ್ರೆ ಹೆಂಗ್ ಹೋಗ್ತಾ ಇರುತ್ತೆ, ಫ್ಲೋಟಿಂಗ್ ಸರ್ವಿಸ್ ಮಾಡಿದ್ರೆ ಹೇಗೆ ಹೋಗುತ್ತೆ, ಎಲ್ಲಿ ವೀಕ್ ಇರ್ತಾನೆ ಎಲ್ಲಿ ದುರ್ಬಲ ಇರ್ತಾನೆ ಅಂತ ಪ್ಲೇಸಿಗೆ ಕಳ್ಸೋಕ್ಕೆ ನಾವೇನ್ ಮಾಡ್ತೀವಿ ಸರ್ವಿಸ್ ಅನ್ನ ಬಳಕೆ ಮಾಡ್ತಾ ಇರ್ತೀವಿ. ಈ ನಾಣ್ಯ ಚಿಮ್ಮಿಗೆ ಮಾಡಿದ್ರೆ ಸರ್ವಿಸ್ ಅಥವಾ ಕೋರ್ಟ್ ತಗೊಂತೀವಿ. ಇಲ್ಲ ಕೋರ್ಟ್ ಏನಾದ್ರು ಚೆನ್ನಾಗಿತ್ತು ನಮ್ಗೆ ಆಡಕ್ಕೆ ಕಂಫರ್ಟ್ ಇದೆ ಅಂತಿದ್ರೆ ಕೋರ್ಟ್ ತಗೊಂತಾರೆ. ಅರ್ಥ ಆಯ್ತಾ? ಅವಾಗ ಫಸ್ಟ್ ಸರ್ವಿಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ನೋಡಿ ಫಸ್ಟ್ ಸರ್ವಿಸ್ ಮಾಡ್ತಾನೆ. ಅರ್ಥ ಆಯ್ತಾ? ಯಾರಿಗಾರ ಪಾಯಿಂಟ್ ಬಂತು ಅಂತ ಹೇಳಿದ್ರೆ ಈಗ ಯಾರು ಫೌಲ್ ಮಾಡ್ತಾರೆ ಅಥವಾ ತಪ್ಪು ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ ಅವ್ರ ಅಪೋನೆಂಟ್ ಪಾರ್ಟಿಗೆ ಒಂದು ಪಾಯಿಂಟ್ ಹೋಗ್ತಾ ಇರುತ್ತೆ. ಒಂದು ಪಾಯಿಂಟ್ ಹೋಗೋದ್ರ ಜೊತೆಗೆ ಏನ್ ಸಿಗುತ್ತೆ, ಸರ್ವಿಸ್ ಮಾಡುವ ಅವಕಾಶ ಸಿಗ್ತಾ ಇರುತ್ತೆ. ಅರ್ಥ ಆಯ್ತಾ? ಈಗ ಯಾರು ತಪ್ಪು ಮಾಡ್ತಾರೆ ಅವರ ಅಪೋನೆಂಟ್ ಪಾರ್ಟಿಗೆ ಎದುರಾಳಿ ತಂಡಕ್ಕೆ ಅರ್ಥ ಆಯ್ತಾ ಒಂದು ಪಾಯಿಂಟ್ ಜೊತೆಗೆ ಏನ್ ಮಾಡಿ ಸಿಗುತ್ತೆ ಸರ್ವಿಸ್. ಸರ್ವಿಸ್ ಬಹಳ ಇಂಪಾರ್ಟೆಂಟ್ ಸ್ಕಿಲ್, ಅದು ಒಂದು ಕೌಶಲ್ಯ. ಯಾವಾಗಲೂ ನಾವು ಸರ್ವಿಸ್ ತಗೊಳಕ್ಕೆ ಇದು ಮಾಡ್ತೇವೆ, ಅವಾಗ ಏನಾಗುತ್ತೆ ನಾವು ಗೆಲ್ಲಕ್ಕೆ ಅವಕಾಶ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇರ್ತದೆ. ಇದು ಸರ್ವಿಸ್ ಮಾಡೋ ಕ್ಷೇತ್ರ. ನೋಡಿ ಅದಾದ್ಮೇಲೆ ನೋಡಿ ಸರ್ವಿಸ್ ಮಾಡೋದಾದ್ಮೇಲೆ ಇಲ್ಲಿ ಫ್ರಂಟ್ ಸ್ಪ್ಯಾಶ್ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಪಾಸ್ ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನೋಡಿ ಎಕ್ಸ್ಟೆಂಡ್ ಮಾಡ್ತಾ ಇರ್ತೀವಿ, ರೊಟೇಷನ್ ಆಗ್ಬೇಕು. ಇವೆಲ್ಲ ತಂತ್ರಗಾರಿಕೆಗಳನ್ನ ನಾವು ನಿಯಮಗಳನ್ನ ನಾವೇನ್ ಮಾಡ್ತೀವಿ 8th ಸ್ಟ್ಯಾಂಡರ್ಡ್ ಕಲ್ತೀವಿ. ನಿಮಗೆ ಏನಿಟ್ಟಿದಾರಪ್ಪ ಅಂತ ಹೇಳಿದ್ರೆ 9ನೇ ತರಗತಿಗೆ ನೋಡಿ ವಾಲಿಬಾಲ್ ಆಟವು ಕೆಲವು ಕ್ಷೇತ್ರದಲ್ಲಿ ಸರಳವಾದ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ನಮ್ಮಲ್ಲಿ ವಿಶೇಷವಾದ ಸ್ಥಾನ ಪಡೆದಿದೆ. ಈ ಆಟವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ. ಈಗಾಗಲೇ ನಾವು ವಾಲಿಬಾಲ್ಗೆ ಸಂಬಂಧಿಸಿದ ಹಲವು ಅಂಶಗಳನ್ನು ಕಲಿತಿದ್ದೇವೆ. ನಾವಾಗಲೇ ನಿಯಮಗಳು ಕಲ್ತಿದ್ದೀವಿ. ಅರ್ಥ ಆಯ್ತಾ? ಇಕ್ವಿಪ್ಮೆಂಟ್ ಏನೇನು ಇರುತ್ತೆ ಅಂತ ಕಲ್ತಿದ್ದೀವಿ, ಇತಿಹಾಸ ಕಲ್ತಿದ್ದೀವಿ. ಅರ್ಥ ಆಯ್ತಾ? ಈಗ 9ನೇ ತರಗತಿಯಲ್ಲಿ ವಾಲಿಬಾಲ್ ಆಟದ ಕೆಲವು ತಂತ್ರಗಳು, ಏನೇನ್ ತಂತ್ರಗಳು, ಏನೇನ್ ಮಾಡಬೇಕು, ಹೇಗೆ ಗೆಲ್ಲಬೇಕು ಅನ್ನೋದ್ರಲ್ಲಿ ಫಸ್ಟ್ ಅದೇ ಈ ಆಟದಲ್ಲಿ ತಂಡವು ಗೆಲುವನ್ನು ಸಾಧಿಸಲು ಎದುರಾಳಿ ತಂಡದ ಮೇಲೆ ಹಿಡಿತ ಸಾಧಿಸಲು ಈ ಕೆಳಗಿಂದ ತಂತ್ರಗಳನ್ನು ಸಂದರ್ಭಕ್ಕನುಸಾರವಾಗಿ ಅಂದ್ರೆ ಏನಾಗುತ್ತೆ ಯಾರು ವೀಕ್ ಆಗ್ತಾರೆ ಯಾರು ಇರುತ್ತೆ ರೊಟೇಷನ್ ಆಗ್ಬೇಕಾದ್ರೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಡಿಫೆನ್ಸಿವ್ ಸ್ಕಿಲ್ ಇರ್ತವೆ, ಡಿಫೆನ್ಸ್ ಮಾಡುವಂತ ಎದುರಾಳಿ ತಂಡದ. ಅದಕ್ಕೆ ಏನ್ ಮಾಡ್ತೀವಿ ವಾಲಿಬಾಲ್ ಆಟದಲ್ಲಿ ಲಿಬ್ರೋ ಅಂತ ಒಬ್ಬ ಕ್ಯಾಂಡಿಡೇಟ್ ಇಟ್ಕೊಂಡಿರ್ತೀವಿ. ಎಂತ ಇರ್ತಾರೆ ಲಿಬ್ರೋ. ಅವನು ಏನಾಗುತ್ತೆ ಅಂದ್ರೆ ಹಿಂದಿನ ಸಾಲಲ್ಲಿ ಯಾವಾಗ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಸರ್ವಿಸ್ ಮಾಡಂಗಿರಲ್ಲ, ಎಲ್ಲಿ ಬೇಕಾದ್ರೂ ಆಡ್ಬೋದು. ಅರ್ಥ ಅವನಿಗೆ ಹೇಳ್ತಾರೆ ಲಿಬ್ರೋ ಅಂತಾರೆ. ಕೆಲವ್ರಿಗೆ ಏನಾಗುತ್ತೆ ಹೈಟ್ ಇರಲ್ಲ, ಸ್ಮ್ಯಾಶಿಂಗ್ ಹೈಟ್ ಇರೋರಿಗೆ ಏನಾಗುತ್ತೆ ಅಂದ್ರೆ ಮುಂದೆ ಬೆಂಡ್ ಆಗಕ್ಕಾಗಲ್ಲ. ಅಂತ ಟೈಮಲ್ಲಿ ಸ್ಮ್ಯಾಶ್ ಮಾಡೋರಿಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಅವ್ರು ಲಿಬ್ರೋ ಅಂತ ಹೇಳಿ ಬ್ಯಾಕ್ ಝೋನ್ ಅಲ್ಲಿ ಎಂಟ್ರಿ ಕೊಡ್ತಾ ಇರ್ತಾರೆ. ಅರ್ಥ ಇದು ಒಂದು ತಂತ್ರಗಾರಿಕೆ. ನೋಡಿ ಸಂದರ್ಭಕ್ಕೆ ಅನುಗುಣವಾಗಿ ಏನೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸರ್ವಿಸ್. ನಾನು ಅವಾಗ ಹೇಳಿದೆ ಸರ್ವಿಸ್ ಅಲ್ಲಿ ವಿವಿಧ ರೀತಿಯ ಸರ್ವಿಸ್ಗಳು ಮಾಡ್ತಾ ಇರ್ತೀವಿ. ನಾನು ಅವಾಗಲಿಂದ ಅಂಡರ್ ಆಫ್ ಮಾಡ್ತಾ ಇರ್ತೀವಿ. ಯಾವುದೇ ರೀತಿ ಕೊನೆಗೆರೆಯನ್ನು ತುಳಿದಂಗೆ ಸರ್ವಿಸ್ ಕ್ಷೇತ್ರದಲ್ಲಿ 9 ಮೀಟರ್ ಅಗಲ ಇರುವಂತ ಸರ್ವಿಸ್ ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇರ್ತೀವಿ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಸರ್ವಿಸ್ ಅಲ್ಲಿ ನಾನು ಹೇಳಿದೆ ಅಂಡರ್ ಆರ್ಮ್ ಮಾಡ್ತಾ ಇರ್ತೀವಿ, ಸೈಡ್ ಆರ್ಮ್ ಮಾಡ್ತಾ ಇರ್ತೀವಿ, ಕೆಲವರು
ಟೆನ್ನಿಸ್ ಸರ್ವಿಸ್ ಮಾಡ್ತೀವಿ, ಅರ್ಥ ಆಯ್ತಾ, ಫ್ಲೋಟಿಂಗ್ ಸರ್ವಿಸ್ ಮಾಡ್ತಾ ಇರ್ತೀವಿ, ಜಂಪಂಡ್ ಸರ್ವಿಸ್ ಮಾಡ್ತೀವಿ. ಇವೆಲ್ಲ ಸರ್ವಿಸ್ ಬರೋದ್ರಲ್ಲಿ ತಂತ್ರಗಳು ನೋಡಿ. ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಯನ್ನು ರಚಿಸಬೇಕು. ಯಾರು ವೀಕ್ ಇರ್ತಾನೆ, ಎಲ್ಲಿ ಗ್ಯಾಪ್ ಇರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಆಟ ಆಡ್ತಾರೆ, ಸ್ಮ್ಯಾಶ್ ಮಾಡ್ತಾರೆ, ಈ ಮೂಮೆಂಟ್ ಇರಲ್ಲ, ಫ್ಲೆಕ್ಸಿಬಿಲಿಟಿ ಇರಲ್ಲ. ಏನಾದ್ರು ಕೆಳಗೆ ಬಿತ್ತು ಅಂದ್ರೆ ಈಗ ಬಗ್ಗಕ್ಕಾಗಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ, ಸರ್ವಿಸ್ ಮಾಡುವಾಗ ತಂತ್ರಗಾರಿಕೆಯನ್ನ ರೂಪಿಸಬೇಕಾಗುತ್ತೆ. ನೋಡಿ, ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಅಂದ್ರೆ ಜೋರ ಹೊಡಿಬೇಕು. ಯಾರು ದುರ್ಬಲ ಸರ್ವಿಸ್ನ ರಿಸೀವ್ ಮಾಡೋಕ್ಕಾಗಲ್ಲ ಅಂತವ್ರನ್ನ ನೋಡಲಿ ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ನೋಡಲಿ, ಸರಿಯಾಗಿ ನೀಡಲು ಅಸಮರ್ಥನಾದ, ಪಾಸ್ ಕೊಡಕ್ಕೆ ಅಸಮರ್ಥನಾದ. ನೋಡಿ, ಪಾಸ್ತಾರದ ಸ್ಥಳದಲ್ಲಿ ಬದಲಾವಣೆಯನ್ನು ಗುರುತಿಸಿ ನಟ್ಟಿನ ಮೇಲಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು. ಇದು ಒಂದು ಸರ್ವಿಸ್. ಅರ್ಥ ಆಯ್ತಾ? ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳದಲ್ಲಿ ಗುರುತಿಸಿ. ನಾವೆಲ್ಲ ಗ್ಯಾಪ್ ಹಾಕು ಅಂತ ಹೇಳ್ತಿರ್ತಿಲ್ವಾ, ಎಲ್ಲಿ ಸ್ಥಳ ಗ್ಯಾಪ್ ಇರುತ್ತೆ ಅಲ್ಲಿ ಸರ್ವಿಸ್ ಮಾಡಬೇಕು. ನೆಕ್ಸ್ಟ್, ಯಾವುದಾದರೂ ಒಂದು ನೈಪುಣ್ಯತೆಯನ್ನು ಸಮಯಕ್ಕನುಸಾರವಾಗಿ ಬಳಸಬೇಕು. ನೈಪುಣ್ಯತೆ ಅಂದ್ರೆ ನಾಡಿದ್ದಲ್ಲ, ಕೆಲವರು ಎಲ್ಲ ಬ್ಯಾಕ್ ಝೋನಿಗೆ ಹೋಗ್ತಾರೆ, ಅವಾಗ ಏನಾಗುತ್ತೆ ಫ್ರಂಟ್ ಹಾಕೋದು. ಕೆಲವರು ಏನಾಗುತ್ತೆ ಮುಂದಕ್ಕೆ ಬಂದ್ಬಿಟ್ಟಿರ್ತಾರಲ್ಲ, ಈ ಕಾರ್ನರ್ ಹೊಡಿಯೋಂಥದ್ದು. ಅರ್ಥ ಆಯ್ತಾ? ಅವಾಗ ಏನ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕಾದ್ರೆ ತಂತ್ರಜ್ಞಾನ ಯಾರು ರಪ್ಸ ಹೊಡಿಬೇಕೋ ಇಲ್ಲ ಗ್ಯಾಪ್ ಹಾಕ್ಬೇಕು, ಇವೆಲ್ಲ ಕೂಡ ಒಂದು ತಂತ್ರಗಾರಿಕೆಯನ್ನ ಬಳಸ್ತಾ ಇರ್ತಾರೆ. ಇದು ಸರ್ವಿಸ್ ಅಂತ. ಸರ್ವಿಸ್ ಅಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಸರ್ವಿಸ್ಗಳು ಇರ್ತವೆ. ಅರ್ಥ ಆಯ್ತಾ? ನಿಮಗೆ ತಾಂತ್ರಿಕ ಪ್ರಾಯೋಗಿಕ ವಿಭಾಗದಲ್ಲಿ ಏನೇನು ಮಾಡಬೇಕು ಅಂತ ಇರುತ್ತೆ. ನೆಕ್ಸ್ಟ್, ಬಾಲ್ ಸೆಟ್ ಮಾಡುವುದು. ನಾನು ಅವಾಗ ಹೇಳಿದ್ರೆ 3 ಸ್ಪರ್ಶಗಳನ್ನ ಉಪಯೋಗಿಸ್ಬಿಟ್ಟು ಮಾಡ್ತಾ ಇರ್ತಾರೆ. 3 ಸ್ಪರ್ಶದ ಮುಖಾಂತರ ಹೋಗ್ತಾರೆ. ಫಸ್ಟ್ ರಿಸೀವ್ ಮಾಡಾದ್ಮೇಲೆ ಆಯ್ತಾ, ಈ ಪಾಸರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಾಲ್ ಸೆಟ್ ಮಾಡೋದು ಎಲ್ಲಿರ್ಬೇಕು, ಮಿಡ್ಲಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಮಿಡ್ಲು ಬ್ಯಾಕ್ ಹೇಗಿರ್ಬೇಕು, ಶಾರ್ಟ್ ಪಾಸ್ ಕೊಡ್ಬೇಕು ಇಲ್ಲ ಎತ್ತರ ಕೊಡ್ಬೇಕು. ಅದ್ರ ಕನ್ವೆಂಟ್ ಆಗಿ ಏನಾಗುತ್ತೆ ಅಂದ್ರೆ ಬಾಲಿಗೆ ಕನ್ವೆಂಟ್ ಆಗಿ ಇವ್ರು ಏನಾದ್ರು ಇಲ್ಲಿ ನಾವು ಅಟ್ಯಾಕ್ ಮಾಡಕ್ಕೆ ಅಥವಾ ಡಿಫೆನ್ಸ್ ಮಾಡಕ್ಕೆ ಏನಾದ್ರು ಮುಂದಿದ್ರೆ ಶಾರ್ಟ್ ಸರ್ವಿಸ್ ಲಾಂಗ್ ಸರ್ವಿಸ್ ಹಾಕೊಂಡು ಬ್ಯಾಕ್ ಹೊಡಿಯುವಂಥದ್ದು. ಇವ್ರೇನಾದ್ರು ಇಲ್ಲಿ ಡಿಫೆನ್ಸ್ ಮಾಡ್ತಾ ಇದ್ರೆ ಅರ್ಥ ಆಯ್ತಾ, ಶಾರ್ಟ್ ಸರ್ವಿಸ್ ಹಾಕೊಂಡು ಸ್ಮ್ಯಾಶ್ ಮಾಡೋಂಥದ್ದು. ಇದು ಸೆಟ್ ಮಾಡೋಂಥದ್ದು ಬಾಲ್. ನೋಡಿ, ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ, ಅವನು ಹಿಂದಿದಾನೋ ಮುಂದಿದಾನೋ ಪಕ್ಕದಲ್ಲಿದ್ದಾನೋ ಲೆಫ್ಟಲ್ಲಿದ್ದಾನೋ ಯಾರು ಸಮರ್ಥನಾಗಿದ್ದಾನೆ ಅವನ ಸ್ಥಿತಿ ನೋಡಿಕೊಂಡು ನೋಡಲಿ. ಸಾಮರ್ಥ್ಯ, ಎದುರಾಳಿ ತಂಡದ ಬ್ಲಾಕರ್ಗಳ ಸ್ಥಿತಿ. ಬ್ಲಾಕ್ ನಾವು ಹೇಳಿದ್ನಲ್ಲ, ಬ್ಲಾಕರ್ಗಳು ತಡಿತರ ನೋಡಿದಿರಲ್ವಾ, ಅವ್ರದ ಸ್ಥಿತಿ ನೋಡ್ಕೊಂಡು ನೋಡಲಿ. ಸಾಮರ್ಥ್ಯ ಹಾಗೂ ಬ್ಲಾಕರ್ಗಳ ವಲಯಗಳ ಗುರುತಿಸಿ ಹಿಂದೆ ಮುಂದೆ ಮೀಡಿಯಂ ಎತ್ತರ ಶಾರ್ಟ್ ನೋಡಲಿ. ಹಿಂದೆ ಹಾಕೋದು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಹಾಕೋದು ಇಲ್ಲ ಮುಂದೆ ಹಾಕೋದು ಇಲ್ಲ ಶಾರ್ಟ್ ಪಾಸ್ ಇಲ್ಲ ಎತ್ತರ ಹಾಕ್ಬೇಕು. ಹಿಂಗೆ ಬೇರೆ ಬೇರೆ ವೇವ್ಗಳನ್ನ ಪಾಸ್ಗಳನ್ನ ಕೊಡುವಂಥದ್ದಕ್ಕೆ ನಾವೇನ್ ಮಾಡ್ತೀವಿ, ಬಾಲ್ನ ಸೆಟ್ ಮಾಡುವುದು ಅಂತ ಕರಿತಾ ಇರ್ತೀವಿ. ನೋಡಲಿ, ಏನೇನಿರ್ತಪ್ಪ, ಸಂದರ್ಭಕ್ಕನುಸಾರವಾಗಿ ಪಾಸ್ ನ ಗತಿಯನ್ನು ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯನ್ನು, ಎಲ್ಲಿ ಅಕ್ಯುರೆಸಿ ಇರುತ್ತೆ, ನಿಖರತೆ ಅಂದ್ರೆ ಅಕ್ಯುರೆಸಿ, ನಾವು ಕರೆಕ್ಟಾಗಿ ಪಾಸ್ ಮಾಡ್ತೀವಿ, ಎಲ್ಲಿ ಗ್ಯಾಪ್ ಹಾಕ್ತೀವಿ, ಇದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಚೆಂಡನ್ನು ಆ ಸ್ಥಳಕ್ಕೆ ಹಾಕುವುದು. ಈ ಚೆಂಡ್ ಪಾಸ್ ಆದ್ಮೇಲೆ ಅಕಸ್ಮಾತ್ ಬ್ಲಾಕರ್ ಇದನ್ನೋ ಇಲ್ಲ ಹಿಂದಿದನೋ ಮುಂದಿದನೋ ನೋಡ್ಬಿಟ್ಟು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರ್ತಾರೆ. ನೋಡಿ, ಲಿಫ್ಟರ್ ಅಥವಾ ಎತ್ತುಗಾರನ ಮುಂದ ವಲಯದಲ್ಲಿ ಆಟಗಾರನಿದ್ದರೆ ಪ್ರಥಮ ಪಾಸ್ ಅನ್ನು ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕರ್ನ ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸವಾಗಿ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕಗಳನ್ನ ಗಳಿಸಬೇಕು. ಈಗ ಏನಾದ್ರು ಬ್ಲಾಕ್ ಅನ್ನು ತಪ್ಪಿಸ್ಕೋಬೇಕು. ಕೆಲವರು ಲೆಫ್ಟ್ ರೈಟ್ ಅಂತ ಇರುತ್ತೆ ನೋಡಿ, ಈ ಅಂಕಣದಲ್ಲಿ ಲೆಫ್ಟ್ ಮತ್ತೆ ರೈಟ್ ಅಂತ ಇರ್ತಾನೆ. ಈ ಬ್ಲಾಕರ್ ಯಾವ ಸೈಡ್ ಇರ್ತಾನೆ ನೋಡ್ಬಿಟ್ಟು ಅದ್ರ ಅಪೋನೆಂಟ್ ಸೈಡಿಗೆ ನಾವೇನ್ ಮಾಡ್ತೀವಿ, ಪಾಸ್ನ ಎತ್ತಿ ಗ್ಯಾಪ್ ಹಾಕೋದು ಅಥವಾ ರಭಸ ಹೊಡೆಯುವಂತ ಕೆಲಸವನ್ನ ಮಾಡಬೇಕು. ಇದು ತಂತ್ರಗಾರಿಕೆ ಅಂತ. ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲನಾದರೆ ಅರ್ಥತೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರನಿಗೆ ಪಾಸ್ ಬೇಡಕ್ಕೆ ನಡೆಯಲ್ಲಿ. ಈ ನೋಡಿ, ಹಿಂದಿನ ವಲಯದ ಪಾಸ್ಗಳಿದಾವಲ್ಲ,
ಇವರು ಏನಾಗುತ್ತೆ ಅಂದ್ರೆ ಈ ಫ್ರಂಟ್ ಜೋನಿಗೆ ಬಂದು ನೆಗ್ ಹೊಡೆಯಂಗಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲೇನಾರ ಬ್ಲಾಕರ್ ಏನಾದ್ರೂ ಇಲ್ಲಿದ್ರೆ ಹಿಂದಿನ ವಲಯದಲ್ಲಿ ಯಾರಾದ್ರೂ ಇದ್ರೆ ಏನಾಗುತ್ತೆ, ಲೈನಿಂದ ಹೊರಗೆ ಹಾಕೊಡ್ತಿರ್ತೀವಲ್ಲ ಹಂಗೆ ಅವನಿಗೆ ಹಾಕೊಟ್ಟು ಇಲ್ಲಿಂದ ಹೈಟ್ ಪಾಸ್ ಎತ್ಬಿಟ್ಟು ಇಲ್ಲಿಂದ ಏನೋ ಹಿಂದಿನ ವಲಯದ ಕ್ಷೇತ್ರದಲ್ಲಿ ಹೊಡೆಯುವಂತ ಕೆಲಸಗಳನ್ನ ಮಾಡಬೇಕು. ಇದು ಆ ಲಿಫ್ಟರ್ ಅಥವಾ ಪಾಸ್ ಮಾಡೋದು, ಬಾಲ್ ಸೆಟ್ ಮಾಡೋದು ಅಂತೇಳಿ ಫ್ರಂಟರ್ ಇರ್ಬೋದು, ರೈಟರ್ ಇರ್ಬೋದು, ಇಲ್ಲ ಹಿಂದೂಕರ ಪಾಸ್ ಹಾಕ್ಬಿಟ್ಟು ನಾವು ಅಂಕನ ಗಳಿಸುವಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಸ್ಮ್ಯಾಶ್ ಮತ್ತು ಅಟ್ಯಾಕ್ ಇಟ್ ಅಂತ. ಸ್ಮ್ಯಾಶ್ ಮಾಡೋದಂದ್ರೆ ಅರ್ಥ ಆಗ್ತಲ್ಲ, ರಫ್ಸವಾಗಿ ಹೊಡೆಯುವಂಥದ್ದು ನೋಡಲಿ, ಶಾರ್ಟ್ ಹೊಡೆಯುವಂಥದ್ದು ಅಥವಾ ರಫ್ಸವಾಗಿ ಹೊಡೆಯುವಂಥದ್ದು ನೋಡಲಿ. ಇಲ್ಲಿ ಬ್ಯಾಕ್ ಜೋನ್ಗೆ ಹಾಕ್ಬೋದು, ಫ್ರಂಟ್ ಜೋನ್ಗೆ ಹಾಕ್ಬೋದು, ಲೆಫ್ಟ್ ರೈಟ್ ಯಾವ್ದಾರ ಹಾಕ್ಬೋದು. ಅಟ್ಯಾಕ್ ಇಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರನ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ನ ಮೇಲ್ಗಡೆಗೆ ಅರ್ಥ ಹೊಡೆಯಬೇಕು. ಅವನೇನು ಪಾಸಿಂಗ್ ಕೊಟ್ಟ ಅಂತ ಹೇಳಿದ್ರೆ ಅವನ ಮೇಲ್ತುದಿಯಲ್ಲಿ ಹೊಡಿಬೇಕು. ಎದುರಾಳಿ ತಂಡದ ದುರ್ಬಲತೆಯನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಆಪೋನೆಂಟ್ ಕೊಡ್ತಾ ಯಾರು ವೀಕ್ ಇರ್ತಾರೆ ಗೊತ್ತಿರ್ತಾರೆ. ಒಂದು 6 ಜನ ಇದ್ರೆ 6 ಕೂಡ ಪರ್ಫೆಕ್ಟ್ ಇರಲ್ಲ, ಒಂದೆರಡು ವೀಕ್ ಇರ್ತವೆ. ಅರ್ಥ ಆಯ್ತಾ? ಅಂತವಕ್ಕೆ ಎಲ್ಲಿ ಖಾಲಿ ಜಾಗ ಇದೆ, ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕ ನಿಂತಿರ್ತೀವಿ, ಅರ್ಥ ಆಯ್ತಾ, ಮೂಮೆಂಟ್ ಆಗಲ್ಲ. ಅವನ ಕೈಗೆ ಆದ್ರೆ ಈಸಿಯಾಗಿ ಎತ್ಬಿಡ್ತಾನೆ, ಅದಲ್ಲ. ಅದಕ್ಕೆ ಎಲ್ಲಿ ದುರ್ಬಲತೆ ಇರುತ್ತೆ, ಎಲ್ಲಿ ಖಾಲಿ ಜಾಗ ಇರುತ್ತೆ ಅಂತ ಒಂದು ಸ್ಥಳಕ್ಕೆ ಹೊಡಿಬೇಕು. ನೋಡಲಿ, ಅಗತ್ಯಕ್ಕನುಸಾರವಾಗಿ ಹೊಡೆತ ಅಂದ್ರೆ ನಾವೇನ್ ಮಾಡ್ತೀವಿ, ಟ್ಯಾಪ್ ಮಾಡ್ತಾ ಇರ್ತೀವಿ, ರಫ್ಪಾಗಿ ಹೊಡಿತಾ ಇರ್ತೀವಿ, ಅರ್ಥದ ಅದು ಎಲ್ಲಿ ನಾವು ಎಷ್ಟು ಹೊಡಿಬೇಕು ನೋಡಲಿ. ವೇಗ ಹೆಚ್ಚು ಕಡಿಮೆ ಮಾಡಬೇಕು, ಹೊಡೆದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು. ನಾವೇನ್ ಮಾಡ್ತೀವಿ, ಫ್ಲೋಟ್ ಮಾಡ್ತಾ ಇರ್ತೀವಿ, ಸ್ಮ್ಯಾಟ್ ನಾವೇನ್ ಮಾಡ್ತೀವಿ ಹೈಸ್ಕೂಲಲ್ಲಿ ಏನ್ ಮಾಡ್ತೀವಿ, ಸುಮ್ಮನೆ ಎಲ್ಲಿರುತ್ತೆ ಅಲ್ಲಿ ಸುಮ್ಮನೆ ಹೊಡಿತಾನೆ ಇರ್ತೀವಿ. ಹಂಗಾಗಬಾರ್ದು, ರಭಸವಾಗಿ ಹೊಡೆಯುವಂತ ಕೆಲಸವನ್ನ ಮಾಡಬೇಕು. ನೋಡಲಿ, ಹೆಚ್ಚಿನ ಎತ್ತರ ತಲುಪುವ ನಿಖರತೆ. ನೋಡಲಿ, ಹೆಚ್ಚಿನ ಎತ್ತರ ನಾವೇನಾರು ಆಗ್ಬೇಕು ಅಂತ ಹೇಳಿದ್ರೆ ಬ್ಲಾಕರ್ಗಳಿದ್ದರೆ ಸ್ಪರ್ಶ ಹೊಡೆತ ಅಥವಾ ಪ್ಲೇಸಿಂಗ್ ಮೂಲಕ ಅಂಕಗಳನ್ನು ಪಡಿಬೇಕು. ನೋಡಲಿ, ಯಾರ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡಬೇಕು, ರೊಕ್ಕ ಹೊಡೆದ್ಬಿಟ್ಟು ಈ ಟಚ್ ಔಟ್ ಅಂತ ಕೇಳ್ತೀವಿ, ನೋಡಿದಿಲ್ಲ? ಒಂದ್ಸರಿ ಹಿಂಗ್ ಹೊಡೆದ್ಮೇಲೆ ಅವ್ರ ಕೈ ಟಚ್ ಆದ್ಮೇಲೆ ಬಾಲ್ ಹೊರಗೆ ಹೋದ ತಕ್ಷಣ ಬೌಲ್ ಆಗ್ತಾ ಇರುತ್ತೆ. ಅದೇ ರಫ್ಸೋ ಹೊಡಿ ಅಂತದ್ದು. ಮತ್ತೆ ಪ್ಲೇಸಿಂಗ್ ಅಂತ ಇರುತ್ತೆ, ಎಲ್ಲರ ಗ್ಯಾಪ್ ಇದ್ರೆ ಹಾಕುವಂಥದ್ದಕ್ಕೆ ನಾವು ಏನೋ ಪ್ಲೇಸ್ಮೆಂಟ್ ಅಂತ ಕರಿತಾ ಇರ್ತೇವೆ. ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಯ ವೇಗವನ್ನು ಅಂಕಗಳನ್ನು ಗಳಿಸುತ್ತಿದ್ದರೆ ಕಂಟಿನ್ಯೂಸ್ ಆಗಿ ಏನಾದ್ರು ಅಂಕಗಳು ಅಪೋನೆಂಟ್ ಒಟ್ಟಿಗೆ ಅಥವಾ ಅಪೋನೆಂಟ್ ಪಾರ್ಟಿಗೆ ಬರ್ತಾ ಇದ್ರೆ ಆಟವನ್ನು ನಿಧಾನಗೊಳಿಸಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಕೆಲವರೆಲ್ಲ ಟೈಮ್ ಔಟ್ ಮಾಡ್ತಾ ಇರ್ತೀವಿ, ಅದಲ್ವಾ? ಏನಾದ್ರು ಪಾಯಿಂಟ್ಗಳು ಬರ್ತಾ ಇದ್ರೆ ಅರ್ಥ ಆಯ್ತಾ, ಅದಕ್ಕೆ ಏನ್ ಮಾಡ್ತೀವಿ, ಟೈಮ್ ಔಟ್ ತಗೊಂಡ್ಬಿಟ್ಟು 5 ನಿಮಿಷ ಗ್ಯಾಪ್ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಒಂದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ನೋಡಲಿ, ಸಂದರ್ಭ ಸಾಲ ಸಮಯಾವಕಾಶವನ್ನ ಅಥವಾ ಆಟಗಾರನ ಬದಲಾವಣೆಯನ್ನು ಬಳಸಿಕೊಳ್ಳಬೇಕು. ಟೈಮ್ ಔಟ್ ಕಾಣೋದು, ಇಲ್ಲಾಂದ್ರೆ ಪ್ಲೇಯರ್ಸ್ನ ಚೇಂಜ್ ಮಾಡುವಂಥದ್ದು ಅನುಕೂಲಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ, ತಂತ್ರಗಾರಿಕೆಯನ್ನ ರೂಪಿಸಬೇಕಾಗ್ತದೆ. ಸಂದರ್ಭಕ್ಕನುಸಾರ ಆಟದ ಗತಿಯನ್ನು ಪರಿವರ್ತನೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಕು. ಅಂದ್ರೆ ಸರ್ವಿಸ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡೋದು, ಸ್ಮ್ಯಾಶ್ ಮಾಡುವಂಥದ್ದು, ಆಯ್ತಾ, ಟೈಮ್ ಔಟ್ ಕಾಣುವಂಥದ್ದು, ಪ್ಲೇಯರ್ಸ್ನ ಚೇಂಜ್ ಮಾಡುವಂಥದ್ದು, ಇದನ್ನೇನು ಮಾಡ್ತೀವಿ ನಾವು ತಂತ್ರಗಾರಿಕೆಯಲ್ಲಿ ರೂಪಿಸ್ತಾ ಇರ್ತೀವಿ. ಇದು ನಿಮ್ಮ 9ನೇ ತರಗತಿಯಲ್ಲಿರುವ ಆಟವನ್ನ ಗೆಲ್ಲಬೇಕು ಅಂತ ಇರ್ಬೇಕಾದ್ರೆ ತಂತ್ರಗಾರಿಕೆಯನ್ನು ಏನೇನು ಮಾಡಬೇಕು ಅಂತ. ಒಂದು ಸರ್ವಿಸ್ ನಾವು ಹೇಳಿದ್ದೆ, ಬೇರೆ ಬೇರೆ ರೀತಿಯಾದ ಸರ್ವಿಸ್ಗಳು ಇರ್ತವೆ. ಈಸಿ ಸರ್ವಿಸ್ ಇರುತ್ತೆ, ಅಂಡರ್ ಆರ್ಮ್ ಇರುತ್ತೆ, ಮತ್ತೆ ಸೈಡ್ ಆರ್ಮ್ ಇರುತ್ತೆ, ಅರ್ಥ ಆಯ್ತಾ? ಕೆಲವರಿಗೆ ಏನಾಗುತ್ತೆ ಅಂದ್ರೆ ರಫ್ಸೋ ಹೊಡೆಯಕ್ಕೆ ಅವರ ಸ್ಕಿಲ್ ಮೇಲೆ ಹೋಗ್ತಾ ಇರುತ್ತೆ, ಅವ್ರನ್ನ ಫಿಟ್ನೆಸ್ ಮೇಲೆ ಹೋಗ್ತಾ ಇರುತ್ತೆ. ಇದು ಆಟವನ್ನ ಗೆಲ್ಲಬೇಕಾದ್ರೆ ತಂತ್ರಗಾರಿಕೆ 3 ತಂತ್ರಗಾರಿಕೆ ನೀಡಿದ್ದಾರೆ. ಯಾವ್ಯಾವು? ಒಂದು ಸರ್ವಿಸ್ ಮಾಡೋಂಥದ್ದು, ಇನ್ನೊಂದು ಬಾಲನ್ನ ಸೆಟ್ ಮಾಡೋಂಥದ್ದು, ಇನ್ನೊಂದು ಸ್ಮ್ಯಾಶ್ ಅಥವಾ ಅಟ್ಯಾಕ್ ಮಾಡುವಂತ ಒಂದು ತಂತ್ರಗಾರಿಕೆನ ಇಟ್ಟಿದ್ದಾರೆ. ಅದ್ರಲ್ಲಿ ಬೇರೆ ರೀತಿಯ, ಈಗ ನಾನು ಹೇಳ್ತಲ್ಲ, ಸರ್ವಿಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ತಂತ್ರಗಾರಿಕೆ ಒಂದು 5-6 ತರ ಟೈಪ್ ಮಾಡ್ತಾ ಇರ್ತಾರೆ. ಲೆಫ್ಟ್ ಇಂದ ಮಾಡ್ತಾ ಇರ್ತಾರೆ, ಹಿಂಗು ಕ್ರಾಸಿಂಗ್ ಮಾಡ್ತಾ ಇರ್ತಾರೆ, ರೈಟ್ ಇಂದ ಈ ಕಡೆ ಕ್ರಾಸ್ ಮಾಡ್ತಾ ಇರ್ತಾರೆ, ಎಲ್ಲಿ ಗ್ಯಾಪ್ ಇರುತ್ತೆ, ಸ್ಮ್ಯಾಶ್ ಮಾಡೋಂಥದ್ದು,
ಅರ್ಥ ಆಯ್ತಾ? ಕೆಲವರು ನಟ್ ಲೆವೆಲ್ಗೆ ಕೆಲವರು ಏನಾಗುತ್ತೆ ಅಂದರೆ ನಟ್ಟಿಗೆ ಒಡಿಸಿ ಜಂಪ್ ಆಗ್ತಿರ್ತಾರೆ, ಅವರೆಲ್ಲ ಹಿಂದ್ಗಡೆ ನಿಂತಿರ್ತಾರೆ. ಅರ್ಥ ಆಯ್ತಾ? ಹಿಂದ್ಗಡೆ ರಿಸೀವ್ ಮಾಡೋಕ್ಕೆ ನಿಂತಿರ್ತಾರೆ. ಆ ನಟ್ಟಿಗೆ ಹೊಡೆದ ತಕ್ಷಣ ಅಲ್ಲೇ ಜಂಪ್ ಆಗಿ ಫ್ರಂಟ್ ಝೋನಿಗೆ ಬೀಳೋವಂಥದ್ದು, ಇವೆಲ್ಲ ಕೂಡ ಸರ್ವಿಸ್ ಮಾಡುವಂಥ ಒಂದು ಕೌಶಲ್ಯ ಇದೆ. ಆ ಬಾಲ್ ಸಟ್ ಮಾಡೋದು ಅಷ್ಟೇ ನೋಡಿ, ಶಾರ್ಟ್ ಪಾಸ್ ಕೊಡ್ತಾ ಇರ್ತೀವಿ, ಸ್ಪಿನ್ ಮಾಡ್ತಾ ಇರ್ತೀವಿ, ಫ್ಲೋಟಿಂಗ್ ಇದು ಮಾಡ್ತಾ ಇರ್ತೀವಿ. ಹಿಂದ್ಗಡೆ ನಾವೇನು ಮಾಡ್ತೀವಿ, ಫ್ರಂಟ್ ಟರ್ನಿಗೆ ಕೊಟ್ಟಂಗೆ ಮಾಡಿ ಹಿಂದ್ಗಡೆ ಪ್ಲೇಯರ್ಸ್ ಬ್ಯಾಕ್ ಝೋನರಿಗೆ ಕೊಡ್ತಾ ಇರ್ತೀವಿ. ಅದು ಬಾಲ್ ಸೆಟ್ ಮಾಡೋದು ಕೂಡ ಒಂದು ಕೌಶಲ್ಯ, ತಂತ್ರಗಾರಿಕೆ. ಸ್ಮ್ಯಾಶ್ ಮಾಡ್ಬೇಕಲ್ಲ ಅಷ್ಟೇ, ಸ್ಮ್ಯಾಶ್ ಏನು ರಫ್ಸಾಗಿ ಹೊಡಿಬೇಕು ಅಂತಲೇ ಏನಿಲ್ಲ. ಅರ್ಥ ಆಯ್ತಾ? ಸ್ಮ್ಯಾಶ್ ಮಾಡ್ಬೇಕಾದ್ರೂ ಕೂಡ ಎಲ್ಲ ಈಗ ಅಟ್ಯಾಕಿಂಗ್ ಬಂತು ಅಂತ ಹೇಳಿದ್ರೆ ಹಿಂದ್ಗಡೆ ಗ್ಯಾಪ್ ಇದ್ರೆ ಹಿಂದ್ಗಡೆ ಮಾಡ್ತಾ ಇರೋದು, ಅಲ್ಲೇ ಫ್ರಂಟಲ್ಲೇ ಲೆಫ್ಟ್ ಇದ್ರೆ ರೈಟಿಗೆ ಹಾಕಂಥದ್ದು, ರೈಟ್ ಇದ್ರೆ ಲೆಫ್ಟಿಗೆ ಹಾಕಂಥದ್ದು. ಇಲ್ಲ ರಫ್ಸು ಆಗಿ ಅವ್ರು ಅಟ್ಯಾಕ್ ಮಾಡ್ತಾ ಇದ್ರೆ ಅವ್ರ ಕೈ ಟಚ್ ಆಗಿ ಬಾಲ್ ಹೊರಗೆ ಹೋಗುವಂಥ ಸ್ಕಿಲ್ನ ಕೂಡ ಮಾಡ್ತಾ ಇರ್ತಾರೆ. ಇದು ತಂತ್ರಗಾರಿಕೆ. ಈಗ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳೇನೇನು ಇರಬೇಕು? ಒಂದು ವಾಲಿಬಾಲ್ ಆಡ್ಬೇಕಾದ್ರೆ ನಾನು ಹೇಳಿದ್ದಲ್ಲ 2.43 ಮೀಟರ್ ಹೈಟ್ ಇರುತ್ತೆ ನೆಟ್. ನಾವು ಕೂಡ ಅರ್ಥ ಆಯ್ತಾ, ವಾಲಿಬಾಲ್ ಆಡ್ಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸುನಿಲ್ ಆಡಕ್ಕಾಗುತ್ತಾ? ಹೈಟ್ 3 ಅಡಿ ಇದ್ದಾನೆ. ಅರ್ಥ ಆಯ್ತಾ? 1 ಮೀಟರ್ಗೆ ಎಷ್ಟು ಅಡಿ? 1 ಮೀಟರ್ಗೆ ಎಷ್ಟು ಅಡಿ? 3 ಅಡಿ. ಅರ್ಥ ಆಯ್ತಾ? ಈಗ ಹೆಚ್ಚು ಕಡಿಮೆ ಇದು ಎಷ್ಟು ಅಡಿ ಇದೆ? 3 6 7 8 ಅಡಿ ಹೈಟ್ ಇದೆ. ವಾಲಿಬಾಲ್ ಆಟ ಆಡ್ಬೇಕಂದ್ರೆ ಮಿನಿಮಮ್ 8 ಅಡಿ ಹೈಟ್ ಇದೆ. ಒಬ್ಬ 6 ಅಡಿ ಪ್ಲೇಯರ್ ಆದ್ರೆ ಇರ್ಬೇಕು, ಎತ್ತರ ಆಗಿರೋಂಥ ಪ್ಲೇಯರ್ ಆದ್ರೆ ನಮ್ಮ ಕೈ ಒಂದು 2 ಅಡಿ ಬಂದ್ರೆ 8 ಅಡಿನಾರು ಇರೋಂಥ ಆಟಗಾರ ಇರಬೇಕು. ನೋಡಿ ಏನೇನು ಇರಬೇಕು? ಎತ್ತರವಾದ ನಿಲುವನ್ನು ಹೊಂದಿರಬೇಕು. ವಾಲಿಬಾಲ್ ಆಟ ಆಡಬೇಕಾದ್ರೆ ಮೈನು ಎತ್ತರವಾಗಿರುವಂತ ವ್ಯಕ್ತಿ ಆಗಿರಬೇಕು. ಅರ್ಥ ಆಯ್ತಾ? ನೋಡಲಿ, ಜಾಳಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ನಂತ ನೈಪುಣ್ಯತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಏನಾರ ಹೈಟ್ ಇರೋ ಪ್ಲೇಯರ್ಸ್ ಆಗ್ಬಿಟ್ರೆ ಹೊಡೆದಂಥ ಸ್ಮ್ಯಾಶ್ನ ಅವಾಯ್ಡ್ ಮಾಡ್ಬೋದು, ಇಲ್ಲ ಸ್ಮ್ಯಾಶ್ ಮಾಡ್ಬೋದು. ಅದಕ್ಕೇನು ಮಾಡಬೇಕು? ಆಟಗಾರ ಇರಬೇಕಾದ ಲಕ್ಷಣಗಳೆಂದರೆ ಎತ್ತರವಾಗಿರಬೇಕು. ನೆಕ್ಸ್ಟ್, ಅಂಕಣದ ಒಳಗೆ ಪರಿಣಾಮಕವಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರುವುದರಿಂದ ಚಪಲತೆ, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಚಪಲತೆ ಅಂದ್ರೇನ? ಫ್ಲೆಕ್ಸಿಬಿಲಿಟಿ. ನಾವು ಹಿಂಗೆ ದೈಡಿದಾಗಿ ಒಂದು ಬಾಲ್ ಹಿಂಗೆ ಎತ್ಕೊಂಡು ಫ್ಲೆಕ್ಸಿಬಿಲಿಟಿ, ಎಡಕ್ಕೆ ಬಲಕ್ಕೆ ಮುಂದೆ ಹಿಂದೆ ಓಡಾಡುವಂತ ಒಂದು ಬೆಂಡ್ ಆಗುವಂತ ಸ್ಥಿತಿಯನ್ನ ಹೊಂದಿರಬೇಕು. ಉತ್ತಮ ಆಟಗಾರ ಏನಿರಬೇಕು? ಚಪಲತೆಯನ್ನ ಹೊಂದಿರಬೇಕು, ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿರಬೇಕು. ಮುಂದಕ್ಕೆ ಬೆಂಡ್ ಆಗೋಂಥದ್ದು, ಸ್ಮ್ಯಾಶ್ ಮಾಡೋಂಥದ್ದು, ಎಲ್ಲಿ ಹೊಡಿತಾರೆ ಡೈವ್ ಮಾಡಿ ಬಾಲ್ ತಗೊಳ್ಳೋಂಥದ್ದು, ಇದಕ್ಕೆ ಚಪಲತೆ ಅಂತ ಕರಿತೀವಿ. ನೆಕ್ಸ್ಟು, ಎದುರಾಳಿಗಿಂತ ಹೆಚ್ಚು ಸ್ಫೋಟಕ ಶಕ್ತಿ ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ಸ್ಫೋಟಕ ಶಕ್ತಿ ಅಂತ ಕರಿತಾರೆ. ಸ್ಫೋಟಕ ಸಡನ್ ಅಂತ ಜಂಪ್ ಮಾಡೋಂಥದ್ದು ಸ್ಫೋಟಕ ಶಕ್ತಿ ಅಂದ್ರೆ ಕೇಳಲಿ, ಏನು ಹೊಡಿತಾರೆ ಅಂತ ಹೇಳಿದ್ರೆ ಆನ್ ದ ಸ್ಪಾಟ್ ಏನ್ ಮಾಡಬೇಕು? ಜಂಪ್ ಮಾಡಿ ಬ್ಲಾಕ್ ಮಾಡುವಂತ ಕೌಶಲ್ಯವನ್ನು ಹೊಂದಿರಬೇಕು. ಅದಕ್ಕೆ ಹೇಳ್ತಾರೆ ಸ್ಫೋಟಕ ಶಕ್ತಿ ಅಂತ ಕರೀತಾರೆ. ನೆಕ್ಸ್ಟ್, ಅಂಕಣದಲ್ಲಿ ಆಟ ಆಡುವಾಗ ಕೈಗಳನ್ನು ಮತ್ತು ಕಾಲುಗಳನ್ನು ಚಾಚಿ ಚೆಂಡನ್ನು ಆಡಲು ಸಂದರ್ಭಗಳು ಎದುರಾದಾಗ ಮೈಮಣಿತ ಅಂತ ಕರೀತಾರೆ. ಮೈಮಣಿತ ಅಂದ್ರೆ ಫ್ಲೆಕ್ಸಿಬಿಲಿಟಿ, ಆಯ್ತಾ? ಚಪಲತೆ ಅಂದ್ರೆ ಹೊಂದಾಣಿಕೆ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂದ್ರೆ ಬಾಲ್ ಎಲ್ಲಿಗೆ ಬರ್ತದೆ ನಮ್ಮ ಬ್ರೈನು ಮತ್ತೆ ಕೈಗೆ. ಕೆಲವರೆಲ್ಲ ಆಟ ಆಡ್ಬೇಕು ಫಸ್ಟ್ ವಾಲಿಬಾಲ್ ಆಟ ಆಡ್ಬೇಕಾದ್ರೆ ಸಿಂಚನ ವಾಲಿಬಾಲ್ ಆಟ ಆಡ್ಬೇಕಾದ್ರೆ ಅರ್ಥ ಆಯ್ತಾ? ಬಾಲ್ ಈ ಕಡೆ ಬರ್ತಾ ಇರ್ತದೆ, ನಾವೆಲ್ಲ ಕೈ ಕೊಡ್ತಾ ಇರ್ತೀವಿ, ಅದಲ್ಲ? ಅದಕ್ಕೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ನಮ್ಮ ಬ್ರೈನಿಗೂ ಮತ್ತೆ ನಮ್ಮ ಕೈ ಕಾಲುಗಳು ಕೂಡ ಹೊಂದಿರ್ಬೇಕು. ಅದಕ್ಕೆ ಹೇಳಿದ್ದು ಈ ಕೆಳಗೆ ನಮ್ಮ ದೇಹದಲ್ಲಿ 3 ಟೈಪು ಮಾಂಸಖಂಡಗಳಿದೆ. ಅರ್ಥ ಆಯ್ತಾ? ಆ ಮಾಂಸಖಂಡಗಳು ಏನಾಗುತ್ತೆ ಅದಷ್ಟಕ್ಕೆ ಅದೇ ನಡೀತಾ ಇರ್ತದೆ. ಅರ್ಥ ಇದೆ? ಕೆಲವರು ಏನಾಗುತ್ತೆ ನಮ್ಮ ಮಾತು ಕೇಳ್ತಾ ಇರ್ತೀವಿ. ಅರ್ಥ ಇದೆ? ಈ ತರ ಮಾಂಸಖಂಡಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು? ಆಟಗಳನ್ನ ನೋಡಬೇಕು. ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಲು ನೈಪುಣ್ಯತೆಗಳನ್ನು ನಿರ್ವಹಿಸಬೇಕಾದ್ರಿಂದ ವೇಗ ಬಹಳ ಮುಖ್ಯ ಆಗ್ತಾ ಇರ್ತದೆ. ವಾಲಿಬಾಲ್ ಆಡ್ಬೇಕಾದ್ರೆ ಬಾಲ್ ಅಲ್ಲಿ ಹೋಗ್ತಾ ಇದ್ರೆ ನಾವು ಸುಮ್ಮನೆ ಸ್ಲೋ ಹೋಗಿಲ್ಲ. ಎಷ್ಟು ಬಾಲ್ 6 ಜನ ಇದ್ರೂ ಕೂಡ ಹಿಂದೆ ಮುಂದೆ ಓಡಾಡಬೇಕಾದ್ರೆ ವೇಗವಾಗಿ ಆಡಬೇಕು. ಸ್ಪೀಡ್ ಬಹಳ ಮುಖ್ಯವಾಗಿರ್ತದೆ. ಅಂಕಣದಲ್ಲಿ ಬಾಲ್ನ ರಿಸೀವ್ ಮಾಡಬೇಕಾದ್ರೆ
ಬಾಲ್ ಹಿಂದೆ ಮುಂದೆ ಹೋಗ್ಬೇಕು ಅಂದ್ರೆ ವೇಗ ಬಹಳ ಮುಖ್ಯವಾಗಿರುತ್ತದೆ. ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಲು ಸೂಕ್ತ ನೈಪುಣ್ಯತೆ ಅಂದ್ರೆ ಸ್ಕಿಲ್ ಇರಬೇಕು ಅಂತ. ಈಗ ಬಾಲ್ ರಿಸೀವ್ ಮಾಡ್ತಿದ್ರೆ ಬಾಲ್ ಬಿಡ್ತಿದ್ರೆ ಅಷ್ಟು ಹಂಗಿಲ್ಲ, ಆ ಬಾಲಿಗೆ ಟಚ್ ಮಾಡೋಕ್ಕಾದ್ರೂ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನೈಪುಣ್ಯತೆ ಬಹಳ ಮುಖ್ಯ ಆಗಿರುತ್ತೆ. ಆಟಗಾರ ಗುಣಲಕ್ಷಣ ಏನೇನೋ ಎತ್ತರವಾಗಿರ್ಬೇಕು, ಅರ್ಥ ಆಯ್ತಾ, ವೇಗವನ್ನು ಹೊಂದಿರಬೇಕು, ಸ್ಫೋಟಕ ಶಕ್ತಿಯನ್ನು ಹೊಂದಿರಬೇಕು, ಚಪಲತೆಯನ್ನು ಹೊಂದಿರಬೇಕು, ಅರ್ಥ ಆಯ್ತಾ, ಫ್ಲೆಕ್ಸಿಬಿಲಿಟಿ, ಅರ್ಥ ಆಯ್ತಾ, ಮೈಮಣಿತ, ಇವೆಲ್ಲ ಕೂಡ ಉತ್ತಮ ಆಟಗಾರ ಇರಬೇಕಾದಂತ ಲಕ್ಷಣಗಳು. ಇದು ವಾಲಿಬಾಲ್ ಆಟ ಇರಬೇಕಾದಂತ ಲಕ್ಷಣಗಳು. ನೆಕ್ಸ್ಟ್, ವಾಲಿಬಾಲ್ ಆಟದಲ್ಲಿ ಪಂದ್ಯಾಟಗಳು ಯಾವ್ಯಾವಿರ್ತವೆ, ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಅಂತಿದೆ. ಈಗ ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಇರ್ತವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಇರ್ತವೆ, ಜೂನಿಯರ್ಸ್ಗೆ, ಬಾಯ್ಸ್ಗೆ ಏನೇನು ಪ್ರಶಸ್ತಿಗಳು ಮತ್ತು ಬಹುಮಾನಗಳು ಇರ್ತವೆ. ಈಗ ನಾವು ವಲಯ ಮಟ್ಟದಲ್ಲಿ ಇರ್ತಿರ್ತೀವಿ, ಅರ್ಥಾಯ್ತಾ. ಈಗ ನಾವು ನಿಮಗೆ ಗೊತ್ತಿರಂಗೆ ನಮ್ಮ ಸಂಸ್ಥೆ ಸ್ಪೋರ್ಟ್ಸ್ ಸೆಂಚುರಿ ಹೋಗ್ತಾ ಇರ್ತೀವಿ, ಡಿಪಾರ್ಟ್ಮೆಂಟ್ ಬರ್ತಾ. ಹಂಗೆ ಈ ಫೆಡರೇಷನ್ ಅವರೇನು ಆಡ್ತಿರ್ತಾರೆ ಅಂದ್ರೆ ವಾಲಿಬಾಲ್ ಫೆಡರೇಷನ್ ಅವರು ರಾಜ್ಯ ಮಟ್ಟದಲ್ಲಿ ಒಂದು ಫೆಡರೇಷನ್ ಇರುತ್ತೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಫೆಡರೇಷನ್ ಇರುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೆಡರೇಷನ್ ಇರ್ತದೆ. ಅದೇ ರೀತಿ ಏನಾಗುತ್ತೆ ಅಂದ್ರೆ ಜೂನಿಯರ್ಸ್ಗೆ, ಸೀನಿಯರ್ಸ್ಗೆ, ಈಗ ನಾನು ವಾಲಿಬಾಲ್ ಪ್ಲೇಯರ್ ಇರ್ತೀವಿ, ಒಳ್ಳೆ ಉತ್ತಮ ವಾಲಿಬಾಲ್ ಪ್ಲೇಯರ್ಗೆ ಅವನಿಗೆ ತಕ್ಕಂತೆ ಒಂದು ಪ್ರಶಸ್ತಿಯನ್ನು ಇಟ್ಬಿಟ್ಟು ಪ್ರತಿ ವರ್ಷ ಕೂಡ ವಾಲಿಬಾಲ್ ಟೂರ್ನಮೆಂಟ್ ನಡೆಸುವಂತ ಇರುತ್ತೆ. ಅರ್ಥ ಆಯ್ತಾ. ನೀವು ನೋಡಿಲಿ ಪ್ರತಿ ವರ್ಷ ಏನ್ ಮಾಡ್ತಾ ಇರ್ತೀವಿ, ಓರಿ ಓಡಿಸ್ತಾ ಇರ್ತೀವಿ, ನೋಡ್ತಿಲ್ಲ, ಈ ಊರನ್ನು ಓರಿ ಓಡಿಸ್ತೀರಾ, ಬೇರೆ ಯಾರು ಡೊನೇಷನ್ ಕೊಟ್ರೆ ಅವರ ಹೆಸರಲ್ಲೂ ಕೂಡ ಒಂದು ಟ್ರೋಫಿನ ಓಪನ್ ಮಾಡಿ ಟೂರ್ನಮೆಂಟ್ ನಡೆಸ್ತಾ ಇರ್ತೀವಿ. ಯಾವ್ಯಾವ ಇರ್ತವೆ ಅಂತ, ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಪ್ರತಿ ವರ್ಷ ನಡೆಯುವಂಥದ್ದು ನಡಲಿ. ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಹಿರಿಯರ ವಾಲಿಬಾಲ್ನ ಏನಾಗುತ್ತೆ ಅಂದ್ರೆ ಈ ಕ್ಲಬ್ಗಳೆಲ್ಲ ಆಡ್ತಾ ಇರ್ತಾರೆ, ಅರ್ಥ ಆಯ್ತಾ, ಕ್ಲಬ್ಗಳೆಲ್ಲ ಆಡ್ತಾ ಇರ್ತಾರೆ. ಇದಕ್ಕೆ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಇರುತ್ತೆ. ಅದಾದ್ಮೇಲೆ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬೇರೆ, ಸಬ್ ಜೂನಿಯರ್ ಬೇರೆ. ಅಂದ್ರೆ ಏನಾಗುತ್ತೆ, 14 ವರ್ಷಕ್ಕಿಂತ ಕೆಳಗಿರೋಂಥದ್ದು, 17. ಈಗ ಏನಾಗ್ತದೆ ನೋಡಿ, ಪ್ರೈಮರಿ ಸ್ಕೂಲರ್ಗೆ 14 ವರ್ಷದೊಳಗಿರ್ಬೇಕು, ಆಮೇಲೆ 17 ವರ್ಷದೊಳಗಿರ್ಬೇಕು. ಹಿಂಗೆ ಜೂನಿಯರ್ಸ್ ಮತ್ತು ಸಬ್ ಜೂನಿಯರ್ಸ್ಗಳನ್ನ ಡಿವೈಡ್ ಮಾಡ್ತಿರ್ತಾರೆ. ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ಸ್ ಬಾಲಕ ಮತ್ತು ಬಾಲಕಿಯರಿಗೆ ವಾಲಿಬಾಲ್ ಪಂದ್ಯಾಟಗಳು. ರಾಷ್ಟ್ರ ಮಟ್ಟದಲ್ಲಿ ಕಿರಿಯರಿಗೆ ಮತ್ತು ಸಬ್ ಜೂನಿಯರ್ಸ್ಗೆ ಮತ್ತು ಬಾಲಕ ಬಾಲಕಿಯರಿಗೆ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್. ಯಾವುದ್ಯಾವುದು, ರಾಷ್ಟ್ರ ಮಟ್ಟದ ಮತ್ತು ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಒಂದು ಪ್ರಶಸ್ತಿಯನ್ನ ಇಟ್ಟಿರ್ತಾರೆ. ಅದಾದ್ಮೇಲೆ ರಾಷ್ಟ್ರೀಯ ಸೂಪರ್ ಲೀಗ್ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲ ಏನ್ ಮಾಡ್ತೀವಿ, ನಾಕೌಟ್ ಸಿಸ್ಟಮ್ ಅಲ್ಲಿ ಮಾಡ್ತೇವೆ. ಈಗ ನೋಡಿ 1, 2, 3, 4 ಅಂತ ಹೇಳಿದ್ರೆ ಕೇಳಿ ಸಂಚಾರ ಸುಮ್ಮನೆ ಒಂದು 5 ನಿಮಿಷ ಆಯ್ತು, ಮುಗಿತು, ಮಾತಾಡ್ಬೇಡಿ. ಈಗ ಏನಾಗುತ್ತೆ, ನೀವು ಮಾತಾಡ್ತಿದ್ರೆ ನನಗೆ ಇದು ಮಾಡಕ್ಕ ನೋಡಿ. ಟೂರ್ನಮೆಂಟ್ ಈಗ 4 ಟೀಮ್ ಇದ್ರೆ ಇದ್ರಲ್ಲಿ 1 ಟೀಮ್, ಇದ್ರಲ್ಲಿ 1 ಟೀಮ್ ಅಂತ ಅದ್ರಲ್ಲಿ ಇದ್ರಲ್ಲಿ ಯಾರು ಸೋದ್ರೆ ಹೊರಗೆ ಹೋಗ್ತಾ ಇರ್ತಾರೆ. ಅಂತ ಇದಕ್ಕೆ ನಾಕ್ಔಟ್ ಅಂತ ಕರಿತೀವಿ. ಲೀಗ್ ಅಂತ ಹೇಳಿದ್ರೆ ಒಂದು ಎಲ್ಲರ ಮೇಲೂ ಆಡ್ಬೇಕು, ಒಂದು ಟೀಮ್ ಇದೆಯಲ್ಲ ಯಾರು 3 ಮೇಲೂ ಆಡ್ಬೇಕು, 2 ಇರೋದು ಎಲ್ಲರ ಮೇಲೂ ಆಡ್ಬೇಕು. ಅದಕ್ಕೆ ಲೀಗ್ ಟೂರ್ನಮೆಂಟ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಯಾರು ಹೆಚ್ಚಿನ ಪಂದ್ಯವನ್ನ ಗೆಲ್ತಾರೆ ಅವರಿಗೆ ಬಹುಮಾನವನ್ನ ಕೊಡ್ತಾ ಇರ್ತಾರೆ. ಪ್ರತಿ ವರ್ಷ ಪುರುಷರ ಹಾಗೂ ಮಹಿಳೆಯರಿಗಾಗಿ ನಡೆಯುವ ಫೆಡರೇಷನ್ ಕಪ್, ವಾಲಿಬಾಲ್ ಫೆಡರೇಷನ್ ಕಪ್ ಇದೆಯಲ್ಲ, ಅದು ಯಾರ್ಯಾರಿಗೆ ನಡೆಯುತ್ತೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಡೆಸುವಂತ ಫೆಡರೇಷನ್ ಕಪ್ ಮಾಡ್ತಾ ಇರ್ತಾರೆ. ಪ್ರತಿ ವರ್ಷ ಪುರುಷರ ಮತ್ತು ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾಟಗಳು. ಸೀನಿಯರ್ ಅಂದ್ರೆ ಗೊತ್ತಾಯ್ತಲ್ಲ, ಒಂದು 30 ವರ್ಷಕ್ಕೆ ಮೇಲ್ಪಟ್ಟಲ್ಲಿ ಕ್ಲಬ್ಗಳಲ್ಲಿ ಹವ್ಯಾಸಿ ವಾಲಿಬಾಲ್ ತಂಡಗಳು ಇರ್ತವೆ. ಪ್ರತಿ ವಾಲಿಬಾಲ್ ಶಿಕಾರಿಪುರದಲ್ಲಿ ನೋಡಿದ್ದೀರ, ಸಂಜೆಯಲ್ಲಿ ಬಯಲು ರಂಗಮರದಲ್ಲಿ ಪ್ರತಿದಿನ ಆಡ್ತಾ ಇರ್ತಾರೆ. ಅವ್ರೇನಾಗ್ತಾ ಇದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ, ಪಂದ್ಯಾಟಗಳನ್ನ ಎಲ್ಲೆಲ್ಲಿ ನಡೀತವೆ ಅಲ್ಲೋಗಿ ಆಡ್ತಾ ಇರ್ತಾರೆ. ಓಕೆ, ಅದು
ಪ್ರತಿ ವರ್ಷ ನಡೆಯುವಂತಹ ಪುರುಷರ ಮತ್ತು ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾಟಗಳು. ನೆಕ್ಸ್ಟ್, ಪ್ರತಿ ವರ್ಷ ಪುರುಷರ ಮತ್ತು ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೂಪರ್ ಲೀಗ್. ನಾನು ಅವಾಗ ಹೇಳಿದ್ದೆ ಸೂಪರ್ ಲೀಗ್ ಅಂತ ಹೇಳಿದ್ರೆ ಪ್ರತಿಯೊಂದು ತಂಡ ಪ್ರತಿಯೊಂದು ಇದ್ರ ಮೇಲೆ ಕೂಡ ಆಡಬೇಕು. ಲೀಗ್ ಟೂರ್ನಮೆಂಟ್ ಅಲ್ಲಿ ಮಾಡ್ತಾ ಇರ್ತದೆ. ನೆಕ್ಸ್ಟ್, 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ನಡೆಯುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್. ಏಷ್ಯಾ ಮಟ್ಟ ಅಂತಂದ್ರೆ ಕೇಳಿದ್ವಿ, ವಿಶ್ವದಲ್ಲಿ ಎಷ್ಟು ಖಂಡಗಳಿದೆ ಅಂತ ಹೇಳಿದೆ ನಾನು? 7 ಖಂಡದಲ್ಲಿ. ಅದರಲ್ಲಿ ಒಂದು ನಮ್ಮ ಏಷ್ಯಾ ಖಂಡ ಒಂದು. ಅರ್ಥಲ್ಲಿ ಏಷ್ಯಾ ಖಂಡದಲ್ಲಿ ಬರುವಂತ ಎಲ್ಲಾ ರಾಷ್ಟ್ರಗಳು, ವಾಲಿಬಾಲ್ ಖಂಡಗಳು ಇರುವಂತ ಎಲ್ಲಾ ರಾಷ್ಟ್ರಗಳು ನಡೆಯುವಂತ ಒಂದು ಸೂಪರ್ ಲೀಗ್, ಒಂದು ಅಂತಾರಾಷ್ಟ್ರೀಯ ಏಷ್ಯನ್ ಕ್ರೀಡಾಕೂಟ ಅಂತ ನಡೀಲಿ. 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ನಡೆಯುವ ಏಷ್ಯಾ ಮಟ್ಟದ ಅಂದ್ರೆ ಏಷ್ಯಾ ಖಂಡದಲ್ಲಿ ಬರುವಂತ ರಾಷ್ಟ್ರಗಳು ಕೂಡ ಜೂನಿಯರ್ ಮತ್ತೆ ಬಾಲಕ ಬಾಲಕಿಯರಿಗೆ ಕೂಡ ಒಂದು ವಾಲಿಬಾಲ್ ಚಾಂಪಿಯನ್ಶಿಪ್ ಒಂದು ಟೂರ್ನಮೆಂಟ್ ನಡೆಸುವಂಥದ್ದು. ನೆಕ್ಸ್ಟ್, 4 ವರ್ಷಕ್ಕೊಮ್ಮೆ ನಡೆಯುವ ಪುರುಷರ ಮತ್ತು ಮಹಿಳಾ ತಂಡಗಳಿಗೆ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್. ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 4 ವರ್ಷಕ್ಕೊಮ್ಮೆ ಸೀನಿಯರ್ ಬಾಲಕ ಪುರುಷರ ಮತ್ತು ಮಹಿಳೆಯರಿಗೂ ಕೂಡ ನಡೆಯುವಂತ ಒಂದು ವಾಲಿಬಾಲ್ ಚಾಂಪಿಯನ್ಶಿಪ್ ಟ್ರೋಫಿ. ನೆಕ್ಸ್ಟ್, 2 ವರ್ಷಕ್ಕೊಮ್ಮೆ ನಡೆಯುವ 19 ವರ್ಷ ವಯೋಮಿತಿಯೊಳಗಿರುವ 19 ವರ್ಷದ ಒಳಗಿನ ಪುರುಷರ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್. ಅದು ಒಂದು ಟ್ರೋಫಿ. ಮಲ್ಲೇಶ್ವರ ಟ್ರೋಫಿ, ಅರ್ಥ ಆಯ್ತಾ? ರಂಗನಾಥ ಟ್ರೋಫಿ, ಆಂಜನೇಯ ಟ್ರೋಫಿ ಅಂತೆಲ್ಲ ಒಂದು ಟ್ರೋಫಿಗಳು ಓಪನ್ ಮಾಡ್ಕೊಂಡು ಟೂರ್ನಮೆಂಟ್ ನಡೆಸ್ತಾ ಇರ್ತಲ್ಲ, ಅದೇ ರೀತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯೂತ್ ಚಾಂಪಿಯನ್ಶಿಪ್ ಇರುವಂಥ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟಗಳನ್ನ ನಡೆಸ್ತಾ ಇರ್ತಾರೆ. ನೆಕ್ಸ್ಟ್, 11ನೇದು 4 ವರ್ಷಕ್ಕೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ವಿಶ್ವಕಪ್ ಪಂದ್ಯಾಟಗಳು. ವಿಶ್ವಕಪ್ ಅಂತ ಹೇಳಿದ್ರೆ ಎಲ್ಲ ರಾಷ್ಟ್ರಗಳು ಸೇರಿಬಿಟ್ಟು ವಿಶ್ವ ಮಟ್ಟದಲ್ಲಿ ಈ ಒಲಿಂಪಿಕ್ ಕ್ರೀಡೆ ಹೆಂಗೆ ನಡೆಯುತ್ತೆ ಹಂಗೆ 4 ವರ್ಷಕ್ಕೊಮ್ಮೆ ವಾಲಿಬಾಲ್ ಪಂದ್ಯಾಟವನ್ನ ನಡೆಸ್ತಾ ಇರ್ತಾರೆ. ಇದು ನಿಮಗಿರುವಂಥ ವಾಲಿಬಾಲ್ ಆಟದ ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಇರ್ತವೆ. ನೆಕ್ಸ್ಟ್ ಹೇಳಲಿ, ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಮತ್ತು ಮಹಿಳೆಯರಿಗಾಗಿ ಗ್ರ್ಯಾಂಡ್ ಪ್ರೀ ಪಂದ್ಯಾಟಗಳು. ಗ್ರ್ಯಾಂಡ್ ಪ್ರೀ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಎಂಟ್ರಿ ಆಗಿರ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾಟಗಳನ್ನು ನಡೆಸ್ತಾ ಇರ್ತಾರೆ. ನೆಕ್ಸ್ಟ್, ಸಿರಿವಂತ್ ಆದಿತ್ಯನಾಥ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ವಾಲಿಬಾಲ್ ಪಂದ್ಯಾಟಗಳು. ಅಂದ್ರೆ ಆಮಂತ್ರಿತ ಅಂತ ಹೇಳಿದ್ರೆ ಕೆಲವರು ಇವ್ರು ನಡೆಸ್ತಾ ಇರ್ತಾರೆ. ಯಾರು? ಸಿರಿವಂತ್ ಆದಿತ್ಯನಾಥ್, ಅವರೊಬ್ಬ ವಾಲಿಬಾಲ್ ಪ್ಲೇಯರ್ ಆಗಿದ್ರೆ ಮತ್ತು ಅವನ ಹೆಸರಲ್ಲಿ ಕೂಡ ಒಂದು ಪಂದ್ಯಾಟವನ್ನ ನಡೆಸ್ತಾ ಇರ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಯಾರಿಗೆ ಇನ್ವೈಟ್ ಮಾಡ್ತಾರೆ ಅಂದ್ರೆ ಯಾರು ಸ್ಟ್ಯಾಂಡರ್ಡ್ ಟೀಮ್ ಇತ್ತು ಅಂತವ್ರು ಇನ್ವೈಟ್ ಮಾಡಿಬಿಟ್ಟು ಪಂದ್ಯಾಟಗಳನ್ನ ನಡೆಸ್ತಾ ಇರ್ತಾರೆ. ನೆಕ್ಸ್ಟ್, ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾಟಗಳು. ಯಾವುದು? ರಶೀದ್ ಅವರ ಹೆಸರಲ್ಲಿ ಕೂಡ ಒಂದು ಅಂತಾರಾಷ್ಟ್ರೀಯ ಪಂದ್ಯಾಟವನ್ನ ನಡೆಸ್ತಾ ಇರ್ತಾರೆ. ನೆಕ್ಸ್ಟ್, ವಾಲಿಬಾಲ್ ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಕೇಳಲಿ ಅರ್ಜುನ್ ಮತ್ತು ಏಕಲವ್ಯ ಪ್ರಶಸ್ತಿಗಳನ್ನು ಹಾಗೂ ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅರ್ಥ ಆಯ್ತಾ? ಈ ನಮ್ಮ ರಾಜ್ಯ ಮಟ್ಟದಲ್ಲಿ ಏನಿದ್ರೆ ಉತ್ತಮ ಕ್ರೀಡಾಪಟುಗಳಿಗೆ ಕೂಡ ಏಕಲವ್ಯ ಪ್ರಶಸ್ತಿಗಳು, ಅರ್ಥ ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಗಳು, ಅರ್ಥ ಆಯ್ತಾ? ನೆಕ್ಸ್ಟ್, ಏಕಲವ್ಯ ಪ್ರಶಸ್ತಿಗಳು ಕೂಡ ಕೊಡ್ತಾ ಇರ್ತಾರೆ. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂಥ ಉತ್ತಮ ಕ್ರೀಡಾಪಟುಗೆ ಮತ್ತು ಉತ್ತಮ ತರಬೇತುದಾರರಿಗೆ ನೀಡುವಂಥ ಪ್ರಶಸ್ತಿ. ಇಷ್ಟು ನಿಮ್ಮ ವಾಲಿಬಾಲ್ ಇರುವಂಥ ಇದು. ಈಗ ನೋಡಿ ಕೇಳಿ, ಸಿಂಚನ ಹೇಳು, 1ನೇ ಪ್ರಶ್ನೆಗೆ ಹೇಳು. ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ನಿಲುವು ಹೊಂದಿದ್ದರೆ ಜಾಳಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಮತ್ತು ಬ್ಲಾಕರ್ ನಂತ ನೈಪುಣ್ಯತೆಯನ್ನು ಸುಲಭವಾಗಿ ನಿರ್ವಹಿಸಬಹುದು. ಎತ್ತರವಾಗಿದ್ರೆ ಏನಾಗುತ್ತೆ, ಸ್ಮ್ಯಾಶ್ ಮಾಡೋಕ್ಕೆ ತಡಿಬಹುದು ಮತ್ತೆ ಬ್ಲಾಕ್ ಮಾಡಬಹುದು. ಇದು ಅರ್ಥ ಆಯ್ತಾ? ನೆಕ್ಸ್ಟ್, ಯಾರು? ವರ್ಷಿಣಿ
ತ್ವರಿತಗತಿಯಲ್ಲಿ ಸಾಗುವ ಚೆಂಡು ಸರಿಯಾದ ಸಮಯಕ್ಕೆ ತಲುಪಲು ಡ್ಯಾಶ್ ನಿರ್ಣಾಯಕ ವೇಗ. ನಾವೇನಾದ್ರು ಸ್ಮ್ಯಾಶ್ ಮಾಡಿ ವೇಗ ಚೆನ್ನಾಗಿ ಹೊಡೆದ್ರೆ ಏನಾಗುತ್ತೆ, ನಾವು ಎಲ್ಲಿ ತಲುಪಬೇಕು, ಯಾರಿಗೆ ಹೊಡಿಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಗೆ ತಲುಪುತ್ತೆ. ನೆಕ್ಸ್ಟ್, ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಬಹುದು. ಏನು? ಪ್ರತಿಕ್ರಿಯೆ ಅಂತ. ಆಕ್ಷನ್ ಅಂಡ್ ರಿಯಾಕ್ಷನ್. ಬಾಲ್ ಎಷ್ಟು ಬೇಗ ಬರ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ವಾಲಿಬಾಲ್ನ ರಿಸೀವ್ ಮಾಡ್ಕೊಂಡು ವಾಪಸ್ ಕಳಿಸ್ಬೋದು. ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಲು ಡ್ಯಾಶ್ ಅವಶ್ಯಕತೆ, ಚಪಲತೆ, ಫ್ಲೆಕ್ಸಿಬಿಲಿಟಿ ಅಂತ. ನಾವೇನಾದ್ರೂ ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇದ್ರೆ ಬಾಲ್ ಅಲ್ಲಿ ಹೋಗ್ತಾ ಇರ್ತದೆ, ಸುಮ್ಮನೆ ಇಲ್ಲಿ ನಿಂತ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ಇದು ಚಪಲತೆ ಮುಖ್ಯ. ಓಕೆ, ನೆಕ್ಸ್ಟ್, ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಒಂದೇದು ಹೇಳು, ನೀನು ಹೇಳು, ಪ್ರಶ್ನೆ ಹೇಳು, ನೀವು ಓದು. ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ಡ್ಯಾಶ್ ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ನಾವು ಸರ್ವಿಸ್ ಮಾಡ್ಬೇಕಾದ್ರೆ ಏನ್ ಗುರುತಿಸಬೇಕು? ದುರ್ಬಲತೆ. ಯಾರು ವೀಕ್ ಇರ್ತಾನೆ ಅವನಿಗೆ ನೋಡಿ ಎಸಿಬೇಕು. ನೀನ್ ಹೇಳೋದು ಎರಡನೇ ಪ್ರಶ್ನೆಗೆ ಹೇಳಿದ್ದ ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಣಗಳನ್ನು ಗಳಿಸುತ್ತಿದ್ದಾರೆ. ಆಟವನ್ನು ನಿಧಾನಗೊಳಿಸಬೇಕು. ಓಕೆ, ನಾವೇನ್ ಮಾಡ್ಬೇಕು ಅಂದ್ರೆ ಏನಾದ್ರು ಫಾಸ್ಟ್ ಆಗಿ ಪಾಯಿಂಟ್ಗಳು ಏನಾದ್ರು ಅಪೋನೆಂಟ್ ಪಾರ್ಟಿಗೆ ಹೋಗ್ತಾ ಇದ್ರೆ ನಾವೇನ್ ಮಾಡ್ತೀವಿ? ಟೈಮ್ ಔಟ್ ತಗೊಂತಿರ್ತೀವಿ. ಇಲ್ಲಾಂದ್ರೆ ಆಟವನ್ನ ನಿಧಾನ ಮಾಡ್ತಾ ಇರ್ತೀವಿ. ಟೈಮ್ ಔಟ್ ತಗೊಂಡ್ರೆ ಒಂದು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಪ್ಲೇಯರ್ಸ್ ನ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಮೂರನೇದು, ಅಂಕಣದಲ್ಲಿ ಆಡುವಾಗ ಅಂಕಣದಲ್ಲಿ ಆಡುವಾಗ ಕೈಗಳನ್ನು ಚಾಚಿ ಚೆಂಡನ್ನು ಆಡಲು ಡ್ಯಾಶ್ ಅವಶ್ಯಕ, ಮೈಮಣಿತ. ಓಕೆ, ನೆಕ್ಸ್ಟ್, ಎದುರಾಳಿ ಆಟಗಾರನು ಇಲ್ಲದ ಡ್ಯಾಶ್ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಅದಕ್ಕೆ ಗ್ಯಾಪ್ ಹಾಕೋದು ಅಂತ ಇರ್ತೀವಲ್ಲ, ಇದಕ್ಕೆ ಗ್ಯಾಪ್ ಹಾಕೋದು. ನೆಕ್ಸ್ಟ್, ಪ್ರಶ್ನೆಗಳು ಏನೇನಿರ್ತವೆ? ಒಂದನೇ ಪ್ರಶ್ನೆ ಯಾರ್ಬೋದು? ಹೇಳ, ಜೋರ ಹೇಳ. ವಾಲಿಬಾಲ್ನಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬಹುದಾದ ಯಾವುದಾದರೂ ಎರಡು ತಂತ್ರಗಾರಿಕೆಗಳನ್ನು ತಿಳಿಸಿರಿ. ಯಾವ ತಂತ್ರಗಾರಿಕೆ ಯಾವ್ಯಾವಿವೆ? ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ್ದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥವಾದ ಖಾಸಗಿ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತರುವುದೇ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು. ಓಕೆ, ನೆಕ್ಸ್ಟ್, ಎರಡನೇದು, ವಾಲಿಬಾಲ್ ಆಟದಲ್ಲಿ ಸ್ಮ್ಯಾಶ್ ಮಾಡುವಾಗ ಮಾಡುವುದು ಹೇಗೆ? ಸ್ಮ್ಯಾಶ್ ಹೇಳು ಬೇಗ. ಮಾಡುವಾಗ ಎದುರಾಳಿ ತಂಡದ ಆಟಗಾರನ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕ್ ರನ್ ಮೇಲ್ಕಲ್ಲೆಯಿಂದ ಹೊಡೆಯಬೇಕು. ಎದುರಾಳಿ ತಂಡದ ದುರ್ಬಲವನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಓಕೆ, ನೆಕ್ಸ್ಟ್ ನೋಡಲಿ, ಉತ್ತಮ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಯಾವುದು? ಉತ್ತಮ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಯಾವುದು? ದ್ರೋಣಾಚಾರ್ಯ ಪ್ರಶಸ್ತಿ. ನೆಕ್ಸ್ಟ್, ಯಾವುದಾದರೂ 3 ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನ ಹೆಸರಿಸಿ. ಯಾವ್ಯಾವುದು ಹೇಳು? ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರಮಟ್ಟದ ಹುಡುಗಿ ವಾಲಿಬಾಲ್ ಚಾಂಪಿಯನ್ಶಿಪ್, 2 ವರ್ಷಕ್ಕೊಮ್ಮೆ ಜೂನಿಯರ್ ವಾಲಿಬಾಲ್ ಮತ್ತು ಬಾಲಕಿಯರಲ್ಲಿ ನಡೆಯುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್. ಓಕೆ, ಇಷ್ಟು 9ನೇ ತರಗತಿಯಲ್ಲಿ ಬರುವಂತ ವಾಲಿಬಾಲ್ ಆಟದ ಮಾಹಿತಿಗಳು. ಓಕೆ, ಅರ್ಥ ಆಯ್ತು ಎಲ್ಲರಿಗೂ? ಓಕೆ, ವೆರಿ ಗುಡ್.